ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶಂಕರ್ ಮಾರಿಹಾಳ್ ಅವರ ಸೇವಾ ನಿವೃತ್ತಿ ಸಮಾರಂಭ ವಿಜಯಪುರ ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ನಡೆಯಿತು. ವಿಜಯಪುರ ಜಿಲ್ಲೆಯಲ್ಲಿ ಅಪರಾಧ ತಡೆಗಟ್ಟಲು ಶಂಕರ್ ಮಾರಿಹಾಳ್ ಅವರು ಹಲವು ಕೊಡುಗೆಗಳನ್ನು ನೀಡಿದ್ದಾರೆ. ಅಲ್ಲದೆ ಜನಸಾಮಾನ್ಯರಂತೆ ಜನತೆಯೊಂದಿಗೆ ಬೆರೆತು ಸಮಾಜಕ್ಕೆ ವಿವಿಧ ಅಭಿವೃದ್ಧಿಯ ಕೆಲಸವನ್ನ ಮಾಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ವಹಿಸಿದ್ದರು. ಈ ವೇಳೆ ಗಣ್ಯರು, ಹಿರಿಯ ಕಿರಿಯ ಪೊಲೀಸ್ ಅಧಿಕಾರಿಗಳು ಮಾರಿಹಾಳ ದಂಪತಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಎಸ್ಟಿ ಮಲ್ಲೇಶ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ರಾಮನಗೌಡ ಹಟ್ಟಿ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಸುದೀರ್ಘ 31 ವರ್ಷಕ್ಕಿಂತಲೂ ಹೆಚ್ಚು ಸೇವೆಯನ್ನು ಪೊಲೀಸ್ ಇಲಾಖೆಯಲ್ಲಿ ನಿರ್ವಹಿಸಿ ಇವತ್ತು ಸೇವೆಯಿಂದ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ವೇದಿಕೆ ಮೇಲಿರುವಂತಹ ಶಂಕರ್ ಮಾರಿಹಾಳ್ ಅವರೇ, ಮಲ್ಲೇಶ್ ರವರೇ, ರಾಮಗೌಡ ಹಟ್ಟಿಯವರೇ, ಪ್ರಸನ್ನಕುಮಾರ್ ಅವರೇ ಮತ್ತು ಶಂಕರ್ ಮಾರಿಹಾಳ್ ಅವರ ಎಲ್ಲ ಕುಟುಂಬ ಸದಸ್ಯರವರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ವಿಜಯಪುರ ಜಿಲ್ಲೆಯ ಸಾರ್ವಜನಿಕರೇ, ಇವತ್ತಿನ ಕಾರ್ಯಕ್ರಮ ನೋಡಿದರೆ ನಮಗೆ ಗೊತ್ತಾಗ್ತಾ ಇದೆ, ನಮ್ಮ ಪೊಲೀಸ್ ಕಾರ್ಯಕ್ರಮಕ್ಕೆ ಬರೋರು ಯಾರು ಅಂತಂತಂದರೆ ಪೊಲೀಸರ ಜೊತೆಗೆ ಪ್ರತಿದಿನ ಪ್ರತಿ ಕ್ಷಣದಲ್ಲೂ ಒಂದು ಸಂವಾದದಲ್ಲಾಗಿರ್ಬೋದು, ಒಂದು ಬಂದೋಬಸ್ತಲ್ಲಾಗಿರ್ಬೋದು, ಜಗಳದಲ್ಲಾಗಿರ್ಬೋದು ಅಥವಾ ಹಬ್ಬ ಹರಿದಿನಗಳಲ್ಲಿ ಆಗಿರ್ಬೋದು, ಇದ್ದವರೇ ಎಲ್ಲರೂ ಇಲ್ಲಿದ್ದಾರೆ. ಸೊ ಇಲ್ಲಿ ಇದ್ದವರು ಎಲ್ಲರೂ ಬೈ ನೇಮ್ ನಮಗೆ ಗೊತ್ತಿದ್ದಾರೆ ಇವಾಗ. ಸೊ 80% ಜನ ಎಲ್ಲರೂ ಪರಿಚಯ ಇದ್ದವರೇ ಇದ್ದಾರೆ. ಅಂದರೆ ಪೊಲೀಸ್ ಕಾರ್ಯಕ್ರಮಕ್ಕೆ ಪೊಲೀಸರ ಜೊತೆಗೆ ಯಾರು ಸಂಬಂಧಗಳನ್ನು, ಎಲ್ಲ ರೀತಿಯಾದಂಥ ಸಂಬಂಧಗಳನ್ನು ಯಾರ್ಯಾರು ಇಟ್ಕೊಂಡಿರ್ತಾರೆ ಅವರೇ ಇವತ್ತಿನ ಕಾರ್ಯಕ್ರಮಕ್ಕೆ ವಿಟ್ನೆಸ್ ಆಗಿದ್ದಾರೆ. ಕಾರ್ಪೊರೇಟರ್ಸ್ಗಳಿದ್ದಾರೆ, ಪೊಲಿಟಿಷಿಯನ್ಸ್ ಇದ್ದಾರೆ, ಪತ್ರಕರ್ತರು ಇದ್ದಾರೆ, ಸಮಾಜ ಸೇವಕರಿದ್ದಾರೆ, ಸಂಘಟನೆಯವರಿದ್ದಾರೆ, ಸೈನಿಕರಿದ್ದಾರೆ. ಸೊ ಎಲ್ಲ ರೀತಿಯಾದಂಥ ಸಮಾಜದ ಎಲ್ಲ ಸ್ತರದ ಮಹಿಳೆಯರಿದ್ದಾರೆ, ಎಲ್ಲ ಸ್ತರದ ಏನು ಸಾರ್ವಜನಿಕರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರೋದು ಏನು ಅಂತಂತಂದರೆ ಅದು ಪೊಲೀಸ್ ಇಲಾಖೆಯ ರಿಫ್ಲೆಕ್ಷನ್. ಪೊಲೀಸ್ ಇಲಾಖೆ ಅಂತಂದರೆ ಒಂದು ಸಮಾಜ, ಆ ಸಮಾಜದ ರಿಫ್ಲೆಕ್ಷನ್ನೇ ಸಮಾಜದಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಇವತ್ತೇನು ತಾವು ಗ್ಯಾದರ್ ಆಗಿದ್ದೀರಾ ಅದು ಬಿಂಬಿಸುತ್ತೆ. ಆ ಪ್ರೀತಿ ವಿಶ್ವಾಸವನ್ನು ನಮ್ಮ ಶಂಕರ್ ಮಾರಿಹಾಳ್ ಅವರು ಗಳಿಸಿದ್ದು ಅದು ಒಂದು ಪೊಲೀಸ್ ಇಲಾಖೆಗೆ ಒಂದು ಹೆಮ್ಮೆಯ ವಿಷಯನೂ ಹೌದು. ಕೆಲವೊಂದು ಜನ ಮಾತಾಡಬೇಕಾದ್ರೆ ಹೇಳಿದರು, ಏನು ಶಂಕರ್ ಮಾರಿಹಾಳ್ ಅವರು ಮಾತೃ ಹೃದಯ ಅಂತಂತಂದೇಳಿ. ಪೊಲೀಸ್ ಇಲಾಖೆಗೆ ಎರಡೂ ಬೇಕು, ದಂಡಂ ದಶಗುಣಮೂ ಬೇಕು, ಮಾತೃ ಹೃದಯನೂ ಬೇಕು. ಸೊ ಅದಕ್ಕೆ ಜೋಡೆತ್ತೋ ರೀತಿ ನಮಗೆ ಇಬ್ಬರು ಅಡಿಷನಲ್ ಎಸ್ ಪಿಗಳಿದ್ದಾರೆ, ಒಂದು ಶಂಕರ್ ಮಾರಿಹಾಳು, ಒಂದು ರಾಮಗೌಡ ಹಟ್ಟಿಯವರು. ಸೊ ಶಂಕರ್ ಮಾರಿಹಾಳ್ ಮಾತೃ ಹೃದಯ ಆದರೆ ರಾಮಗೌಡ ಹಟ್ಟಿಯವರು ಪಿತೃ ಹೃದಯವರು. ಸೊ ಅಲ್ಲಿ ಮಾರಿಹಾಳರಿಂದ ಕ್ಯಾರೆಟ್ ಸಿಕ್ಕರೆ ಅಲ್ಲಿ ಹಟ್ಟಿಯವರಿಂದ ಸ್ಟಿಕ್ ಸಿಗ್ತಾ ಇರುತ್ತೆ. ಸರ್ ನಾನು ಮೇಲ್ಗಡೆ ಕೂತ್ಕೊಂಡು ಇಬ್ಬರದ್ದು ಅದು ಸರಿಯಾಗಿ ನಡೀತಾ ಇರುತ್ತೆ ಕಾಂಬಿನೇಷನ್, ಒಂದು ಕ್ಯಾರೆಟು ಒಂದು ಸ್ಟಿಕ್ಕು. ಸೊ ಅದು ಬ್ರಿಟಿಷರ್ ಪಾಲಿಸಿ ಸರಿ ಇದೆ ಪೊಲೀಸ್ ಇಲಾಖೆಯಲ್ಲಿ, ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಪಾಲಿಸಿ ಅಂತ. ಒಂದು ಕೈಯಲ್ಲಿ ನೀವು ಏನೋ ಮೋಟಿವೇಶನ್ ಮಾಡ್ತಾ ಇದ್ದಾರೆ, ಒಂದು ಕೈಯಲ್ಲಿ ಅದೇ ರೀತಿ ಕಂಟ್ರೋಲಿಂಗು ಬೇಕಾಗುತ್ತೆ. ಅದಕ್ಕೆ ಪೊಲೀಸ್ ಟ್ರೈನಿಂಗಲ್ಲಿ ಎಲ್ಲ ರೀತಿಯಾದಂಥ ಟ್ರೈನಿಂಗ್ ಇರುತ್ತೆ. ಸೊ ಹಾಗಾಗಿ ಪೊಲೀಸ್ ಇಲಾಖೆ ಎರಡೂ ರೀತಿಯಾದಂಥ ಒಂದು ಆಡಳಿತ ಶೈಲಿ ಬೇಕಾಗುತ್ತೆ. ಒಂದು ಅಟ್ಯಾಕಿಂಗೂ ಬೇಕು, ಒಂದು ಡಿಫೆನ್ಸಿಗೂ ಬೇಕು. ಮಾರಿಹಾಳು ಒಂದು ಮುಖ ಆದರೆ ಹಟ್ಟಿ ಇನ್ನೊಂದು ಮುಖ. ನಮಗೆ ವೀರೇಂದ್ರ ಸೇವಾಗೂ ಬೇಕು, ರಾಹುಲ್ ದ್ರಾವಿಡೂ ಬೇಕು. ಹಾಗಾಗಿ ಎರಡೂ ರೀತಿಯಾದಂಥ ಕಾಂಬಿನೇಷನ್ನು ಈ ಒಂದು ಜೋಡೆತ್ತು ರೀತಿಯಲ್ಲಿ ಜಿಲ್ಲೆಯನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದರು. ಸೊ ಮೆಜಾರಿಟಿ ಆಫ್ ಮೈ ವರ್ಕ್, ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಏನಿರುತ್ತೆ, ಅದು ಮೀಟಿಂಗ್ಸ್ ಇರುತ್ತೆ, ಏನಿರುತ್ತೆ ಇವ್ರು ನೋಡ್ಕೊತಾ ಇದ್ರು. ಅವರು ಪ್ರೊಸೀಜರಲ್ ಆಸ್ಪೆಕ್ಟ್ಸ್ DCRBಯಲ್ಲಿ ಕ್ರೈಮು, ಪೇಪರ್ ವರ್ಕು, ಡಾಕ್ಯುಮೆಂಟೇಷನ್ನು ಹಟ್ಟಿಯವ್ರು ನೋಡ್ತಾ ಇದ್ರು. ಲಾ ಆ್ಯಂಡ್ ಆರ್ಡರ್
ಟ್ರಾಫಿಕ್ ಆ್ಯಂಡ್ ಮೀಟಿಂಗ್ಸನ್ನು ಇವ್ರು ನೋಡ್ಕೊತಾ ಇದ್ರು. ಅದಕ್ಕೆ ನನಗೆ ಬೇರೆ ರೀತಿಯಾದಂಥ ಒಂದು ಟೈಮ್ ಸಿಕ್ಕಿರೋದ್ರಿಂದ ಬೇರೆ ಬೇರೆ ರೀತಿಯಾದಂಥ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡೋದಕ್ಕೆ, ಕೆಲಸಗಳನ್ನು ಮಾಡೋದಕ್ಕೆ ಬಹಳ ಅನುಕೂಲ ಆಗಿದೆ. ಸೊ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ರು. ಈಗ ನಾನು ಅದು ಸ್ಟೋರಿ ಗೊತ್ತಿದೆ ನನಗೆ. ಏನು ಉತ್ತರ ಕನ್ನಡದಲ್ಲಿ ಒಂದು ಟವರ್ ಲೊಕೇಶನ್ ಮುಖಾಂತರ ಇವರು ಕಾಡಿಗೆ ಹೋಗಿ ಕಾಡಲ್ಲಿ ಕಳ್ಕೊಂಡು ಸುಮಾರು 36-37 ಗಂಟೆಗಳ ಕಾಲ ಏನು ಸಂಪರ್ಕಕ್ಕೆ ಸಿಗದೇನೆ ಅನುಭವಿಸಿದ ಒಂದು ಯಾತನೆ ಇರ್ಬೋದು ಅಥವಾ ಅನುಭವಿಸಿದ್ರಿಂದ ಒಂದು ನೋವು ಆವಾಗ. ಬಟ್ ಅದು ಒಂದು ಇವಾಗ ಸಾಧನೆ. ಸೊ ಅದರ ಪೊಲೀಸ್ ಇಲಾಖೆಯಲ್ಲಿ ಕಡಿಮೆ ಜನ ನಾವು ನಮ್ಮ ಅನುಭವಗಳನ್ನು ಬರೆದಿಟ್ಕೊಳ್ಳೋದು ಅಥವಾ ನಾವು ಬರೆಯೋದು ಬಹಳ ಕಡಿಮೆ. ಸೊ ನೀವು ನೋಡಿ, ಯಾವುದೇ ಒಂದು ಮೂವಿ ನೋಡಿ, ನೆಟ್ಫ್ಲಿಕ್ಸ್ ನೋಡಿ, OTP ನೋಡಿ, ಪೊಲೀಸ್ ಇಲಾಖೆ ಇಲ್ಲದೇ ಯಾವ ಮೂವಿನೂ ಸಕ್ಸಸ್ ಇಲ್ಲ. ಬಹಳ ಕಡಿಮೆ. ಪೊಲೀಸರ ಪಾತ್ರ ಎಲ್ಲ ಮೂವಿಗಳಲ್ಲಿ ಬೇಕೇ ಬೇಕು. ಮೆಜಾರಿಟಿ ಆಫ್ ದ ಸ್ಟೋರೀಸ್, ಮೆಜಾರಿಟಿ ಆಫ್ ದ ಮೂವೀಸ್ ಈಗ ಬರ್ತಾ ಇರೋದೇನು ಅಂದರೆ ಸಸ್ಪಿಷನ್ನು, ಥ್ರಿಲ್ಲು, ಆಮೇಲೆ ಕ್ರೈಮು. ಸೊ ಪೊಲೀಸ್ ಇಲಾಖೆಯವ್ರು ಏನಾದರೂ ಬರವಣಿಗೆಯಲ್ಲಿ ಇನ್ವಾಲ್ವ್ ಆಗಿಬಿಟ್ರು ಅಂತಂತಂದರೆ ಒಂದು ಪೊಲೀಸ್ ಸಾಹಿತ್ಯ ಅಂತಲೇ ಆಗಿಬಿಡುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಎಲೆಗಾರವರು ಒಂದು ಪ್ರಯತ್ನ ಮಾಡಿದ್ದಾರೆ. ಸೊ ಅದಕ್ಕೆ ಮಾರಿಯವ್ರಿಗೂ ನಾನು ಹೇಳ್ತಾ ಇದ್ದೆ, ಕೆಲವೊಂದು 2-3 ಇನ್ಸಿಡೆಂಟ್ಸ್ಗಳು ಏನು ತಮ್ಮ ಜೀವನದಲ್ಲಿ ಆಗಿದೆ. ಸೊ ಇಲ್ಲಿ ಕೂತಂಥ ಪೊಲೀಸ್ ಅಧಿಕಾರಿಗಳಿಗೂ ಹೇಳ್ತಾ ಇದ್ದೀನಿ, ಟ್ರೈ ಟು ಪುಟ್ ಇಟ್ ಇನ್ ಡಾಕ್ಯುಮೆಂಟೇಷನ್. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಆ ಡಾಕ್ಯುಮೆಂಟೇಷನ್ನು ಬಹಳ ಮಿಸ್ಸಿಂಗ್ ಇದೆ. ನಾವೇನಾದರೂ ಡಾಕ್ಯುಮೆಂಟೇಷನ್, ನಮ್ಮ ಕೆಲಸದ ಜೊತೆಗೆ ನಾವು ಡಾಕ್ಯುಮೆಂಟೇಷನ್ ಏನಾದರೂ ಮಾಡೋದನ್ನು ಕಲಿತ್ರಿ ಅಂತಂತಂದರೆ ಓವರ್ ಎ ಪೀರಿಯಡ್ ಆಫ್ 33 ಇಯರ್ಸ್ ಆಫ್ ಯುವರ್ ಸರ್ವಿಸ್ ಅಲ್ಲ, ಯು ವಿಲ್ ಬಿಕಮ್ ಎ ಯೂನಿವರ್ಸಿಟಿ ಆಫ್ ಎಕ್ಸ್ಪೀರಿಯನ್ಸಸ್. ಪೊಲೀಸ್ ಇಲಾಖೆಗೆ ಸಿಗುವಂಥ ಅನುಭವಗಳ ಏನು ಅಪಾರ್ಚುನಿಟೀಸ್ ಏನಿದೆ ಅಲ್ಲ, ಬಹಳಷ್ಟಿದೆ. ಸಾರ್ವಜನಿಕ ಸೇವೆಯಲ್ಲಿ ಎಲ್ಲರಿಗೂ ಅವಕಾಶ ಸಿಗಲ್ಲ. ಸಿಕ್ಕಿದ್ದನ್ನು ಸದುಪಯೋಗ ಪಡಿಸ್ಕೊಂಡು, ಯಾಕಂದರೆ ಸಮಾಜದಲ್ಲಿ ಬರುವಂಥ ಪ್ರತಿಯೊಂದು ಸನ್ನಿವೇಶ, ಘಟನೆ ಪ್ರತಿದಿನವೂ ಬೇರೆ ಬೇರೆ ರೀತಿಯಾದಂಥದ್ದನ್ನು ಬರ್ತಾ ಇರುತ್ತೆ. ಸೊ ತಾವೀಗ ರಿಟೈರ್ಡ್ ಆಗಿದ್ದೀರಾ, ತಮ್ಮ ಅನುಭವವನ್ನು ಬರೆದಿಟ್ಟು ಅನುಭವದ ಒಂದು ಗುತ್ತಿಗೆಯನ್ನು ನೀವು ಮಾಡೋಕ್ಕೆ ಒಂದು ಅವಕಾಶ ಇದೆ. ಇನ್ನೂ ಒಬ್ಬರು ಹೇಳ್ತಾ ಇದ್ರು, ನಮ್ಮ ಏನು ಈ ವಿಜಯಪುರ ಶರಣ ಸೂಫಿ ಸಂತರ ಸಹೃದಯಿಗಳ ಒಂದು ನಾಡು ಅಂತಂತ ಹೇಳಿ. ಸೊ ಕೆಲಸ ಮಾಡೋದಕ್ಕೆ ಒಳ್ಳೆಯ ಅವಕಾಶ ಇದೆ, ಕೆಲಸ ಇಂಪ್ರೂವ್ ಮಾಡೋದಕ್ಕೂ ಒಳ್ಳೆಯ ಸ್ಕೋಪ್ ಇದೆ. ಸೊ ಸುಮಾರು 2 ವರ್ಷ 8 ತಿಂಗಳ ಕಾಲ ಮಾರಿಯಾಳವರು ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಕೂಡ ಅವರು ಟ್ರಾಫಿಕ್ ಬಗ್ಗೆ ಹೇಳ್ತಾ ಇದ್ರು. ಹುಬ್ಬಳ್ಳಿ ಬೆಳಗಾವಿಯಲ್ಲಿನೂ ಕೂಡ ಮಾಡಿದ್ದಾರೆ. ಇಲ್ಲಿ ಕೂಡ ಮಾಡಬೇಕು ಅನ್ನುವಂಥ ಒಂದು ಹಂಬಲ ಅವರಲ್ಲಿತ್ತು. ಅದು ಮುಂಬರುವಂಥ ದಿನಗಳಲ್ಲಿ ಆಗುತ್ತೆ ಅನ್ನೋದನ್ನು ನಾನು ಅನ್ಕೋತಾ ಇದ್ದೀನಿ. ಇಷ್ಟು ದಿನ ಸುಮಾರು 31 ವರ್ಷ 32 ವರ್ಷ ಅವರಿಗೆ ಏನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ, SP ಆಗಿ ಕೆಲಸ ಮಾಡಿದ್ದಾರೆ. ನಾಳೆ ಯಂತ್ರ ತಾವು ಚಾರ್ಜನ್ನು ತಮ್ಮ ಮೇಡಮ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅವ್ರು SP ಆಗಿ ಕೆಲಸ ಮಾಡಲಿ, ತಾವು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗಿ ಅಂತಂತ ಹೇಳಿ. ಸೊ ಯಾಕಂದರೆ ಇಷ್ಟು ದಿನ ಪಾಪ ಅವರು ಹೇಳ್ದಂಗೆ ಕೇಳ್ಕೊಂಡು ಹೋಗಿದ್ದಾರೆ, ಇನ್ನು ಮೇಲೆ ಅವ್ರಿಗೆ ಚಾರ್ಜ್ ಕೊಡಿ. ಸೊ ತಾವು ತಮ್ಮ 2ನೆಯ ಏನು ಇನ್ನಿಂಗ್ಸ್ ಅಂತ ಇದ್ದಾರಲ್ಲ, 2ನೇ ಇನ್ನಿಂಗ್ಸನ್ನು ಸೊ ಪ್ರಾರಂಭ ಮಾಡಿ. ಅದೇ ರೀತಿ ಕೂಡ ಪೊಲೀಸಿಂಗ್ದಲ್ಲಿ ಒಂದು 3 ಅಂಶ ಬಹಳ ಇಂಪಾರ್ಟೆಂಟು. ಯಂಗ್ ಪೊಲೀಸರು ಇದ್ದೀರಾ ಅಥವಾ ಇಲ್ಲಿ ಹಿರಿಯ ಪೊಲೀಸರು ಇದ್ದಾರೆ, ನಿವೃತ್ತ ಪೊಲೀಸರು ಇದ್ದಾರೆ. ಪೊಲೀಸರಿಗೆ ಬೇಕಾಗಿರೋದು 3 ಇಂಪಾರ್ಟೆಂಟ್ ಥಿಂಗ್ಸ್. ಒಂದು ಪೇಷನ್ಸು. ಪೇಷನ್ಸ್ ಇದರ ಅರ್ಥ ಏನು, ನಮಗೆ ಧೈರ್ಯ ಅಂತಂತಲ್ಲ, ಪೇಷನ್ಸ್, ಲಿಸ್ನಿಂಗ್ ಪೇಷನ್ಸ್ ಬೇಕು. ವಿಷಯಗಳನ್ನು ಸಂಪೂರ್ಣ ನೀವು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಬೇಕಾಗೋದು ಡಿಸಿಷನ್ ಮೇಕಿಂಗ್. ಸೊ ಆ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಬೇಕು. ಒಂದು ಪೇಷನ್ಸ್ಲೇ ಇರ್ತೀರ, ಡಿಸಿಷನ್ ಮೇಕಿಂಗ್ ತೊಗೊಳ್ಳಿಲ್ಲ ಅಂತಂದರೆ, ಡಿಸಿಷನ್ ತೊಗೊಳ್ಳಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ಆ ಡಿಸಿಷನ್ ಮೇಕಿಂಗ್ ಎಬಿಲಿಟಿನೂ ನಿಮಗೆ ಬರಬೇಕು. ಪೇಷನ್ಸು, ನೆಕ್ಸ್ಟ್ ಡಿಸಿಷನ್ ಮೇಕಿಂಗು. ಒಂದು ಸಾರಿ ತಾವು ಡಿಸಿಷನ್ ತೊಗೊಂಡ್ರೆ ಅದಕ್ಕೆ ಫರ್ಮಾಗಿ ನಿಲ್ಲಬೇಕು. ಈ 3 ಅಂಶಗಳಿದ್ದರೆ ನೀವು ಪೊಲೀಸ್ ಇಲಾಖೆಯಲ್ಲಿ ಸಕ್ಸಸ್ಫುಲ್ಲಾಗಿ ಕೆಲಸ ಮಾಡ್ತೀರಾ. ಸೊ ಆ 3 ಅಂಶಗಳು ಕೂಡ ನಮ್ಮ ಮಾರಿಯಾಳದಲ್ಲಿ ಇದ್ದಿದ್ದೇ ಇವತ್ತು ಅವ್ರನ್ನ ಸಕ್ಸಸ್ಸಿನ ಗುಟ್ಟು. ಹೀಗಾಗಿ ನಾವು ಫಯಾಜ್ ಕಲಾದಿಗೆ ಅವರಿಗೆ ಧನ್ಯವಾದಗಳನ್ನ ಕೂಡ ಹೇಳಬೇಕು ಆನ್ ಬಿಹಾಫ್ ಆಫ್ ಅವರ್ ಪೊಲೀಸ್ ಡಿಪಾರ್ಟ್ಮೆಂಟು. ಅವ್ರದ್ದು ಕೂಡ ಒಂದು ವೇದಿಕೆಯ ಕಾರ್ಯಕ್ರಮ ಇತ್ತು ಇವತ್ತು ಸಾಯಂಕಾಲ 6 ಗಂಟೆ ನಂತರ ಅವ್ರದ್ದು ಒಂದು ಸಂಗೀತ ಕಾರ್ಯಕ್ರಮ ಇತ್ತು. ಸೊ ನಮಗೆ ಮಾರಿಯಾಳವ್ರದ್ದು ಈ ಕಾರ್ಯಕ್ರಮ ಇದ್ದಿದ್ದಕ್ಕೆ ಒಂದು ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಪೊಲೀಸ್ ಇಲಾಖೆಯ ಈ ಕಾರ್ಯಕ್ರಮಕ್ಕೆ ಬಂದಂತಹ ತಮಗೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಮತ್ತು ಮಾರಿಯಾಳ್ ಮತ್ತು ಅವರ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್. ವರ್ಗಾವಣೆಯಾಗಿ ಬಂದು 2 ವರ್ಷ 8 ತಿಂಗಳಾಗಿದೆ. ಈ ಒಂದು ಜಿಲ್ಲೆ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನನ್ನ ಈ ಜಿಲ್ಲೆಯಲ್ಲಿ 3 ವರ್ಷಗಳ ಸೇವೆ ಮಾಡಿದ್ರಲ್ಲಿ ನನಗೆ 3 ಜಿಲ್ಲಾ
SP ಗಳು ದೊರೆತಂಥ ಎಲ್ಲ SP ಸಾಹೇಬರು ನನಗೆ ಒಳ್ಳೆಯ ಒಂದು ಮಾರ್ಗದರ್ಶನ, ಒಳ್ಳೆಯ ಒಂದು ಸಹಕಾರ ಹಾಗೂ ನನಗೆ ಬಹಳಷ್ಟು ಬೆಂಬಲವನ್ನು ನೀಡಿದ್ದಾರೆ. ಅದರಲ್ಲಿ ಆನಂದ್ ಕುಮಾರ್ ಸಾಹೇಬರಿದ್ದಾಗ ನನಗೆ ಇಲೆಕ್ಷನ್ ಡ್ಯೂಟಿ ಬಹಳಷ್ಟು ಚಾಲೆಂಜಿಂಗ್ ಇತ್ತು. ಆ ಸಮಯದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ವಿಸಿಟ್ ಇತ್ತು, ರಾಹುಲ್ ಗಾಂಧಿ ಅವರ ವಿಸಿಟ್ ಇತ್ತು. ಅಂಥ ಸಂದರ್ಭದಲ್ಲಿ ನನ್ನ ಸಿಬ್ಬಂದಿ ಹಾಗೂ ಕೆಳ ಅಧಿಕಾರಿಗಳು ಸಿಟಿ DSP, ರೂರಲ್ DSP ಹಾಗೂ ಬಾಗೇವಾಡಿ ಮತ್ತು ಇಡಿ DSPಗಳು ಬಹಳ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಸಿಬ್ಬಂದಿ ವರ್ಗದವರು ಸಹ ನನಗೆ ಬಹಳ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಮಿನಿಸ್ಟರ್ ಸ್ಟಾಫ್, DPO ಮಿನಿಸ್ಟರ್ ಸ್ಟಾಫ್ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನನಗೆ ಇಲೆಕ್ಷನ್ ಸಮಯದಲ್ಲಿ ಎಲ್ಲ DR ಇರ್ಬೋದು ಅಥವಾ ನಮ್ಮ DCRB ಅವರು ಇರ್ಬೋದು ಹಾಗೂ ಮಿನಿಸ್ಟರ್ ಸ್ಟಾಫು ಪ್ರತಿಯೊಬ್ಬರು ನನಗೆ ರಾತ್ರಿ 12 ಆದರೂ 1 ಆದರೂ ಫೋನ್ ಮಾಡಿದ್ರೆ ನಾನು ಎದ್ದು ಬಂದು DPOಗೆ ಬರ್ತಿದ್ದೆ. ಅವ್ರಿಗೆ ಏನು ಅನಾನುಕೂಲತೆ ಇದೆ, ಏನು ಮೆಸೇಜ್ ಕಳಿಸ್ಬೇಕಾಗಿದೆ ಅದ್ರ ಬಗ್ಗೆ ನಾನು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡ್ತಿದ್ದೆ. ಆ ಕೆಲಸಕ್ಕೆ ಕಾರಣೀಭೂತರಂದ್ರೆ ನಮ್ಮ ಎಲ್ಲ ಸಿಬ್ಬಂದಿ ಅಧಿಕಾರಿಗಳು. ಅವರು ಬಹಳಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಿದ್ರು. ಆ ಒಂದು ಕೆಲಸಕ್ಕೆ ನನಗೆ ಪ್ರೋತ್ಸಾಹ ಸಿಗ್ತಿತ್ತು. ಅವ್ರು ಯಾವುದೇ ಟೈಮಿಗೆ ನನಗೆ ಕರೆದು ನಾನು ಹಾಜರಿರ್ತಿದ್ದೆ. ನಮ್ಮ ದಿನನಿತ್ಯದ ಕರ್ತವ್ಯವನ್ನು ಸುಗಮವಾಗಿ ದಾಟಿಸ್ಲಿಕ್ಕೆ ಒಂದು ಸಹಕಾರ ಆಗ್ತಿತ್ತು. ಹಾಗೆ ಸೋನಾವಣಿ ಸಾಹೇಬರು ಬಂದಂಥ ಸಮಯದಲ್ಲಿ ಸಹ ಒಂದು ಲಚ್ಚನದಲ್ಲಿ ಒಂದು ಮಗು ಬೋರ್ನಲ್ಲಿ ಸಿಲುಕಿ ಜೀವಾಪಾಯದಲ್ಲಿ ಇದ್ದಂಥ ಸಮಯದಲ್ಲಿ ನನಗೆ ಇಂಡಿ ಸಬ್ ಡಿವಿಷನ್ನ ಅಧಿಕಾರಿ ಸಿಬ್ಬಂದಿಗಳು ಬಹಳ ಸಹಕಾರ ಕೊಟ್ಟಿದ್ರು. ಸುಮಾರು ಸಾವಿರಾರು ಜನ ಸೇರಿ ಅಲ್ಲಿ ಒಂದು ಕಿರಿಕಿರಿ ಆಗುವಂಥ ಸಂದರ್ಭದಲ್ಲಿ ಸಹ ಬಹಳಷ್ಟು ನನಗೆ ಸಹಾಯ ಮಾಡಿದ್ದಾರೆ ಆ ಬಂದೋಬಸ್ತ್ ನಿವಾಯಿಸಲಿಕ್ಕೆ. ಅಲ್ಲಿಯ MLA ಸಾಹೇಬರು ಸಹ ನನಗೆ ಸಹಕರಿಸಿದ್ದಾರೆ. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ. ಆ ಒಂದು ಮಗುವಿನ ಜೀವ ರಕ್ಷಣೆ ಮಾಡುವಂಥ ಅದು ನನ್ನ ಒಬ್ಬಂದೇ ಕರ್ತವ್ಯವಲ್ಲ, ಅದು ನಮ್ಮ ಜಿಲ್ಲಾ ಆಡಳಿತ, ನಮ್ಮ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಅಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ಕೆಲಸ ಮಾಡಿದ್ದು ಆ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೀನಿ. ಹಾಗೆ ಈ ಜಿಲ್ಲೆಯ ಹಿರಿಯ ಜಿಲ್ಲಾ ಮಂತ್ರಿಗಳು, ಸಿಟಿ MLA ಅವರು ಹಾಗೂ MLC ಅವರು ಹಾಗೂ ಇನ್ನುಳಿದ ನನ್ನ ಎಲ್ಲ ಹಿರಿಯ ಕಿರಿಯ ರಾಜಕೀಯ ಮುಖಂಡರು ಸಹ ನನಗೆ ಬಹಳ ಒಂದು ಸಹಕಾರ ನೀಡಿದ್ದಾರೆ. ಆ ಸಂದರ್ಭದಲ್ಲಿ ನನಗೆ ಪ್ರತಿಯೊಂದು ಹಂತದಲ್ಲಿಯೂ ಅವರು ಮಾರ್ಗದರ್ಶನ ನೀಡಿದ್ದಾರೆ ನಮ್ಮ ಇಲಾಖೆಯ ಅಧಿಕಾರಿಗಳ ಜೊತೆಗೆ. ಆ ಒಂದು ಸಂದರ್ಭವನ್ನು ನಾನು ನೆನೆಸ್ಕೊಳ್ಬೇಕಾಗುತ್ತೆ. ಯಾವುದೇ ಒಂದು ಸಂದರ್ಭದಲ್ಲಿ ಅದು ಮಾನ್ಯ ಪ್ರಧಾನಮಂತ್ರಿಗಳು ಬರುವಂಥ ಸಮಯ ಇರ್ಬೋದು, ರಾಹುಲ್ ಗಾಂಧಿ ಅವರ ವಿಸಿಟ್ ಇರ್ಬೋದು, ಅಥವಾ ನಮ್ಮ ಮುಖ್ಯಮಂತ್ರಿಗಳು ಬಂದಂಥ ಸಮಯದಲ್ಲಿ, ಎಲೆಕ್ಷನ್ ಸಮಯದಲ್ಲಿ ನಮಗೆ ಬಹಳಷ್ಟು ಇಲ್ಲಿಯ ಜನಪ್ರತಿನಿಧಿಗಳು ಸಹಾಯ ಮಾಡಿದ್ದಾರೆ. ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೀನಿ. ಹಾಗೆ ಸೋನಾವಣಿ ಸಾಹೇಬರಿದ್ದಂಥ ಒಂದು ಸಂದರ್ಭದಲ್ಲಿ ಕೋಲಾರ ಇನ್ಸಿಡೆಂಟ್ಗೆ ಎಲ್ಲ ತಮಗೆ PSI ಇನ್ಸ್ಪೆಕ್ಟರ್ ಎಲ್ಲ ಅದ್ರ ಬಗ್ಗೆ ಹೇಳಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ನನ್ನ ಜೊತೆಗೆ ಈ ರಾಮನಗೌಡ ಹಟ್ಟಿ ನನ್ನ ಮಿತ್ರ ಸಹೋದರ ಅವರು ಸಹ ನನಗೆ ಆ ಒಂದು ಸಂದರ್ಭದಲ್ಲಿ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಯಾಕಂದ್ರೆ ಅದೊಂದು ಇನ್ಸಿಡೆಂಟ್ ಆದ ಸಮಯದಲ್ಲಿ ಕತ್ತಲಿತ್ತು, ಬಹಳ ಒಂದು ಭಯಾನಕ ಸ್ಥಳದಲ್ಲಿ ಆಗಿತ್ತು. ಅಂದ್ರೆ ಕೆರೆ ದಂಡೆಯಲ್ಲಿ ಅಲ್ಲಿ ಹುಲ್ಲುಗಾವಲು ಪ್ರದೇಶ, ಲೈಟ್ ಇಲ್ಲ, ಅಂತ ಸಂದರ್ಭದಲ್ಲಿ ಯಾವ ಜನ ಎಲ್ಲಿದ್ದಾರೆ ಏನನ್ನೂ ಒಂದು ಇದು ಆಗ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಅಲ್ಲಿ ಇರುವಂತ XMLA ಅವರು ನಮಗೆ ಫೋನ್ ಮಾಡಿ ಕೇಳಿದಾಗ, ಇಂಥ ಒಂದು ಅವಘಡ ನಿಮ್ಮ ಸರಾಜ್ನಲ್ಲಿ ಆಗಿದೆ, ತಾವು ನಮಗೆ ಸಹಕರಿಸಬೇಕು ಅಂತ ಕೇಳಿದಾಗ ಅವರ ಚಿರಂಜೀವಿಗಳಿದ್ದರು. ಅವರಿಗೆಲ್ಲ ನೋಡಿ, ನಮ್ಮ ಅಡಿಷನಲ್ SP ಸಾಹೇಬರು ಹೇಳ್ತಾ ಇದ್ದಾರೆ, ಒಳ್ಳೆಯ ಸಾಹೇಬರು, ಅವ್ರು ನಮಗೆ ಬಹಳಷ್ಟು ಇಲೆಕ್ಷನ್ ಅದರಲ್ಲಿ ಬಂದೋಬಸ್ತು ಅದು ಇದು ಕೊಟ್ಟು ನಮ್ಗೆ ಭಾಳ ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೆ ಸಹಕರಿಸಬೇಕು, ಯಾವುದೇ ಅಲ್ಲಿ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ನಮ್ಮನ್ನು ಸಂದರ್ಭದಲ್ಲಿ ಸಹಕರಿಸಿದ್ದಕ್ಕೆ ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಚುನಾವಣೆ ಹಿನ್ನೆಲೆಯಲ್ಲಿ ಹಾಗೂ ನಮ್ಮ ಈ ಸಿದ್ದಾರೂಢ ಸ್ವಾಮೀಜಿ ಅವರು ಲಿಂಗೈಕ್ಯ ಆದ ಸಮಯದಲ್ಲಿ ಸಾವಿರಾರು ಲಕ್ಷಾಂತರ ಗಟ್ಟಲೆ ಜನ ಬಂದು ಅವರ ದರ್ಶನವನ್ನು ಪಡೆದುಕೊಳ್ಳುವಂಥ ಒಂದು ಈ ಕಾರ್ಯಕ್ರಮ ಏನಿತ್ತಲ್ಲ, ಅದು ನಮಗೆ ಬಹಳಷ್ಟು ಚಾಲೆಂಜಿಂಗ್ ಕಾರ್ಯಕ್ರಮ ಆಗಿತ್ತು. ಆ ಸಮಯದಲ್ಲಿರುವಂಥ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ ಆಗಲು, ಸಿಟಿ MLA ಸಾಹೇಬರು, ಅವರು ಬಹಳ ಒಂದು ಜಾಗ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದಾಗ ಸಿಟಿ MLA ಸಾಹೇಬರು ಹಾಗೂ ಡಿಸ್ಟ್ರಿಕ್ಟ್ ಮಿನಿಸ್ಟರು ಅದಕ್ಕೆ ಒಪ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು ಅಲ್ಲಿ ನಮಗೆ
ಅಳವಡಿಸಲಿಕ್ಕೆ ನಡೆಸಿಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಲಕ್ಷಾನುಗಟ್ಟಲೆ ಭಕ್ತರು ಜನರು ಅವರ ಅಭಿಮಾನಿಗಳು ಬಂದರೂ ಸಹ ಯಾವುದೋ ಒಂದು ಸಿಂಗಲ್ ಇನ್ಸಿಡೆಂಟ್ ಆಗದಂಗೆ ಬಂದೋಬಸ್ತ್ ನೋಡಿಕೊಳ್ಳಿಕ್ಕೆ ನನಗೊಂದು ಅನುಕೂಲ ಆಯಿತು. ಆ ಸಂದರ್ಭದಲ್ಲಿರುವಂಥ ಎಲ್ಲ ಅಧಿಕಾರಿ ಹಾಗೂ ನಮ್ಮ ಇಲಾಖೆಯ ಎಲ್ಲ ಮುಖ್ಯ ಅಧಿಕಾರಿಗಳಿಗೂ ಸಹ ನಾನು ವಂದನೆಗಳನ್ನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅಂತಹ ಒಂದು ಲಕ್ಷಾನುಗಟ್ಟಲೆ 25-30 ಲಕ್ಷ ಜನ ಬಂದಂಥ ಸಂದರ್ಭದಲ್ಲಿ ಸಹ ಯಾವುದೂ ಒಂದು ಅಚಾತುರತೆ ಆಗದಂಗೆ ನೋಡ್ಕೊಂಡಿದ್ದಕ್ಕೆ ನನಗೆ ಭಾಳ ಹೆಮ್ಮೆಯ ವಿಷಯ. ಅದು ಒಂದು ಮಹಾನ್ ನಡೆದಾಡುವ ದೇವರು ಅವರ ಒಂದು ಸೇವೆ ಮಾಡುವ ಒಂದು ಪುಣ್ಯ ನನಗೆ ದೊರಕಿತು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಹಾಗೆ ನಮ್ಮ ವಿಜಯಪುರ ಜಿಲ್ಲೆಯ ಟ್ರಾಫಿಕ್ ಬಗ್ಗೆ ನನಗೆ ಒಂದೆರಡು ಮಾತನ್ನು ಹೇಳಲಿಕ್ಕೆ ನಾನು ಆಸೆ ಪಡ್ತೇನೆ. ಯಾಕಂದರೆ ಭಾಳಷ್ಟು ಸಿಟಿ ಬೆಳವಣಿಗೆ ಆಗ್ತಾ ಇದೆ, ದೊಡ್ಡ ದೊಡ್ಡ ರಸ್ತೆಗಳಾಗಿದ್ದಾವೆ, ಆದರೆ ಸಂಚಾರದ ಒಂದು ನಿಯಮ ಉಲ್ಲಂಘನೆ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಿರುವ ನಮ್ಮ ಮಾನ್ಯ SP ನಿಂಬರ್ಗಿ ಸಾಹೇಬರು ಭಾಳಷ್ಟು ವಿಚಾರಗಳು ಮಾಡಿ ಇಲ್ಲಿ ಆಟೋ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಾಡಿ ಎಲ್ಲ ಇಡೀ ನಮ್ಮ ಜಿಲ್ಲೆಗೇ ಹೈ ಟೆಕ್ನಾಲಜಿ ಇರುವಂಥ CC ಕ್ಯಾಮ್ರಾಗಳನ್ನು ಅಳವಡಿಸಿ ಪ್ರತಿಯೊಬ್ಬರು ತಪ್ಪು ಮಾಡಿದನ್ನು ಕ್ಯಾಮ್ರಾದಲ್ಲೇ ಶೇಖರಣೆ ಮಾಡಿ ಅವನು ಹಿಡಿದು ಸೆರೆ ಹಿಡಿದು ನಿಮ್ಮ ಮನೆಗಳಿಗೆ ನೋಟಿಸ್ ಹೋಗಿ ನೀವು ರಸ್ತೆ ಸಂಚಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕನ್ನುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದಾರೆ. ನಮ್ಮ SP ಸಾಹೇಬರಿಗೂ ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲ ಸಹಕರಿಸಬೇಕು. ಆ ಒಂದು ಕಾರ್ಯ ಈ ನಮ್ಮ ವಿಜಯಪುರ ಜಿಲ್ಲೆಗೆ ಬಹಳ ಅವಶ್ಯಕತೆ ಇದೆ. ಅದಕ್ಕೆಲ್ಲ ತಾವು ಸಹಕಾರ ಮಾಡ್ತೀರಿ. ಆ ಒಂದು ಕಾರ್ಯ ಒಂದು ಯಶಸ್ವಿ ಮಾಡ್ತಾರಂತೇಳಿ ನಾನು ಯಾವುದೇ ಒಬ್ಬ ಬಡ ಮಹಿಳೆ ಆಗಿರ್ಬೋದು, ಕುಟುಂಬದ ಸದಸ್ಯರಾಗಿರ್ಬೋದು, ಹಾಗೂ ಹಿಂದುಳಿದ ವರ್ಗದವರಿರ್ಬೋದು, ಬಡವರು ಇರ್ಬೋದು, ನಮ್ಮ SP ಸಾಹೇಬರು ಕಾಣಲಿಕ್ಕೆ ನಮ್ಮ SP ಆಫೀಸಿಗೆ ಬಂದ ಸಂದರ್ಭದಲ್ಲಿ ನಾವು ಭಾಳಷ್ಟು ಕಾಳಜಿ ವಹಿಸಿ ಅವರಿಗೆ ನಮ್ಮ ಆಫೀಸ್ವರೆಗೂ ಬಂದಿದ್ದಾರೆ ಅಂದರೆ ಅವರಿಗೆ ಅನ್ಯಾಯಕ್ಕೆ ನಮ್ಮ ಕೆಳ ಹಂತದ ಅಧಿಕಾರಿಗಳು ಸ್ಪಂದಿಸಿಲ್ಲ. ಅವರಿಗೆ ನಾವು ನ್ಯಾಯ ಕೊಡಿಸ್ಬೇಕಂತೇಳಿ ಆ ಒಂದು ನಿಟ್ಟಿನಲ್ಲಿ ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಅನಾಥರಿರ್ಬೋದು, ಸೀನಿಯರ್ ಸಿಟಿಜನ್ ಇರ್ಬೋದು, ಬಡವರು ಇರ್ಬೋದು, ಅಥವಾ ಯಾವುದೇ ಅಂಗವಿಕಲ ವ್ಯಕ್ತಿನೂ ಇರ್ಬೋದು, ಯಾರೇ ಬಂದರೂ ನಾವು ಪ್ರಾಮಾಣಿಕವಾಗಿ ಮತ್ತು ಅಂತರಾತ್ಮದಿಂದ ಅವರು ಸೇವೆ ಮಾಡಿದನು ಅಂತೇಳಿ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಯಾವುದೇ ನಮ್ಮ ಆಫೀಸಿಗೆ ಬಂದಂಥ ವ್ಯಕ್ತಿಗೆ ನ್ಯಾಯ ದೊರಕಬೇಕನ್ನೋ ಒಂದು ಉದ್ದೇಶದಿಂದ ಆ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಗೆ ಅಲ್ಲಿ ಇರುವಂಥ ಅಧಿಕಾರಿ PSI ಇನ್ಸ್ಪೆಕ್ಟರ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೆ. ಅವರಿಗೆ ಅನ್ಯಾಯವಾಗಿದೆ, ಅವರು ನಮ್ಮ ಹತ್ತಲ್ಲಿ ಬಂದಿದ್ದಾರೆ, SP ಸಾಹೇಬ್ರನ್ನ ಕಾಣ್ತಾ ಇದ್ದಾರೆ, ನಮ್ಮನ್ನು ಭೇಟಿಯಾಗಿದ್ದಾರೆ, ಅವ್ರಿಗೆ ತಾವು ನ್ಯಾಯ ಕೊಡಿಸ್ಬೇಕು, ಅವರಿಗೆ ಇಲ್ಲಿವರೆಗೂ ಬರುವಂಥ ಒಂದು ಪರಿಸ್ಥಿತಿ ಬರಬಾರ್ದು ಅಂಥೇಳಿ ಅವರಿಗೆ ನಾವು ಹೇಳಿ ಅವರಿಗೆ ನ್ಯಾಯ ಕೊಡಿಸುವಂಥ ವಿಚಾರದಲ್ಲಿ ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡಿದ್ದೇನೆ. ಅದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಹಾಗೆ ನಮ್ಮ ಯಾಕಂದರೆ ನಾವು 24 ಗಂಟೆ 24x7 ಕೆಲಸ ಮಾಡುವಂಥ ನಮ್ಮದೊಂದು ಕರ್ತವ್ಯ ನಮ್ಮ ಪೊಲೀಸ್ ಇಲಾಖೆದು. ಆ ಸಂದರ್ಭದಲ್ಲಿ ನಾವು ಭಾಳಷ್ಟು ಸ್ಟ್ರೆಸ್ನಲ್ಲಿ, ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಆ ಒಂದು ಒತ್ತಡ ಕಡಿಮೆ ಆಗಬೇಕಾದ್ರೆ ನಾವೆಲ್ಲ ಒಂದು ಸೇರಿ ಆಟ ಆಡಬೇಕು, ಅದರಿಂದ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅವರ ಒಂದು ಅಧಿಕಾರದ ಚುಕ್ಕಾಣಿ ಹೇಗಿದೆ ಅಂದರೆ ಎಲ್ಲ ಪ್ಲ್ಯಾನಿಂಗ್, ನಾವು ಪ್ರತಿಯೊಂದು ಕೆಲಸ ಮಾಡಬೇಕು ಪ್ಲ್ಯಾನ್ ಆಗಿ ಮಾಡಬೇಕು. ತಮಗೆಲ್ಲ ಗೊತ್ತಿದೆ, ಮನುಗುಳಿಯಲ್ಲಿ ಒಂದು ಬ್ಯಾಂಕ್ ದರೋಡೆ ಆಗಿ ಸುಮಾರು ಕೋಟ್ಯಾನುಗಟ್ಟಲೆ ಬಂಗಾರ ಕಳ್ತನ ಮಾಡ್ಕೊತಾದ್ರು. ಅದನ್ನು ಆ ಒಂದು ಕಳ್ತನವನ್ನು ಭೇದಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವ್ರನ್ನು ಎಡೆಮುರಿ ಕಟ್ಟಲಿಕ್ಕೆ ನಮ್ಮ ಮಾನ್ಯ SP ಸಾಹೇಬರು ಹಾಗೂ ನಮ್ಮ IG ಸಾಹೇಬರ ಮಾರ್ಗದರ್ಶನವೇ ಅದಕ್ಕೆ ಮುಖ್ಯ ಅಂತೇಳಿ ನಾನು ಇಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದರೆ 24x7 ಅವರು ನಮ್ಮ ಹಟ್ಟಿಯವರಾಗಲಿ, ನಮ್ಮ ಎಲ್ಲ DSPಗಳು, ಇನ್ಸ್ಪೆಕ್ಟರ್ಸು, ನಮ್ಮ ಸಿಬ್ಬಂದಿ ವರ್ಗದವರು ಭಾಳಷ್ಟು ಎಫರ್ಟ್ಸ್ ಮಾಡಿದಾಗ ಮಾತ್ರ ಅಂಥ ಒಂದು ಸೂಕ್ಷ್ಮ ದರೋಡೆ ಮಾಡಿದಂಥ ಆರೋಪಿಗಳು ನಾವು ಸುಮಾರು 15 ಜನರನ್ನು ಜೈಲಿಗೆ ಕಳಿಸ್ಲಿಕ್ಕೆ ಒಂದು ಮಾರ್ಗದರ್ಶನ, ಅವರ ಒಂದು ಪ್ಲ್ಯಾನಿಂಗು, ಅವರ ಒಂದು ಗೈಡು ನಮಗೆ ಭಾಳ ಅವಶ್ಯಕತೆ ಇತ್ತು. ಅದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ. ಅದರಿಂದ ಸರ್, ತಮ್ಮಿಂದ ನಮಗೊಂದು ಒಳ್ಳೆಯ ಹೆಸರು ಬಂತು. ನಾನು ರಿಟೈರ್ಡ್ ಆಗೋದಕ್ಕಿಂತ ಮೊದಲು ಆ ಒಂದು ಕೇಸ್ ಪತ್ತೆ ಮಾಡಿದ್ದಕ್ಕೆ ನನಗೆ ಹೆಮ್ಮೆ ಇದೆ. ನಾವೆಲ್ಲ ಕೂಡಿ ಒಂದು ಕೆಲಸ ಮಾಡಿದ್ದಕ್ಕೆ, ಆ ಒಂದು ಟೀಮ್ನಲ್ಲಿ ನಾನು ಇದು ಕೆಲಸ ಮಾಡಿದ್ದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ತಾವೆಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದು ನನಗೆ ಸತ್ಕರಿಸಿ ನನ್ನ ಕುಟುಂಬದವರಿಗೆ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಹೆಮ್ಮೆ ತಂದಿದ್ದೀರಿ. ಹಾಗೆ ನನ್ನ ಧರ್ಮಪತ್ನಿ ಮತ್ತು ನಮ್ಮ ಕುಟುಂಬದವರು ನನಗೆ ಬಹಳಷ್ಟು
ಸಹಕಾರ ನೀಡಿದ್ದಾರೆ ಈ ಒಂದು ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ. ಅವರು ಪ್ರತಿನಿತ್ಯ ನನಗೆ ಮೂರು ಟೈಮ್ ನನಗೆ ಹೊರಗಿದ್ರು ಅವ್ರು ನನಗೆ ಕೇಳ್ತಿದ್ರು, ಊಟ ಮಾಡಿದ್ರಿಲ್ಲ, ನಾವು ಆದಷ್ಟು ಬೇಗ ಮನೆ ಬರ್ರಿ ಅಂತ ಹೇಳ್ತಿದ್ರು. ಅಂಥ ಒಂದು ಧೈರ್ಯ ಶಕ್ತಿ ನಮ್ಮ ಕುಟುಂಬದವ್ರು ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ನಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಇವತ್ತಿನ ದಿವಸ ನಮ್ಮ ಇಲಾಖೆ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಹಾಗೂ ನಮ್ಮ ಈ ಒಂದು ಬಿಜಾಪುರ ಜಿಲ್ಲೆಯ ಎಲ್ಲ ನಾಗರಿಕರು ನನಗೆ 2 ವರ್ಷ 8 ತಿಂಗಳ ಇಲ್ಲಿ ಕೆಲಸ ಮಾಡಲಿಕ್ಕೆ ಬಹಳ ಪ್ರೀತಿಯಿಂದ ಹಾಗೂ ನನಗೆ ಸಪೋರ್ಟ್ ಆಗಿ ಬೆಂಬಲ ವ್ಯಕ್ತಪಡಿಸಿ ನನಗೆ ಸಹಕರಿಸಿದರೆ ತಮ್ಮೆಲ್ಲರಿಗೂ ವಂದಿಸಿ ನಾನೊಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿಯವರೆಗೆ ತಮ್ಮ ಸೇವಾ ಅವಧಿಯಲ್ಲಿ ನಡೆದಂಥ ಹಲವಾರು ಸನ್ನಿವೇಶಗಳನ್ನ ಮೆಲುಕು ಹಾಕೋದ್ರ ಮೂಲಕ ಹೃದಯ ಸ್ಪರ್ಶಿಯಾಗಿ ಮಾತನಾಡಿದ ಶ್ರೀ ಶಂಕರ್ ಮಾರಿಹಾಳ್ ಸಾಹೇಬರಿಗೆ ಧನ್ಯವಾದಗಳು. ಇದೀಗ ಹಂಚಿಕೆ ಸಮಯ ತಗೊಳ್ಳೋದಿಲ್ಲ. ಆದರೆ ನಮ್ಮ ರಾಮನಗೌಡ ಹೇಳ್ತಾ ಇರ್ಬೇಕಾದ್ರೆ ನಾವು 3 ಜನ ಒಂದೇ ಬ್ಯಾಚ್ಮೆಂಟ್ ಇದ್ದೀವಿ, ಒಂದೇ ದಿವಸ ನಾವು ಕೆಲಸಕ್ಕೆ ಸೇರಿದ್ವು. ಇವತ್ತು ನಮ್ಮ ಶಂಕರ್ ಮಾರಿಹಾಳನ್ನ ನೋಡಿದ್ರೆ 17/8/1994 ಮೈಸೂರಿನ KPA-ನಲ್ಲಿ ಯಾವತ್ತು ನಾವು ಕೆಲಸಕ್ಕೆ ಸೇರಿದ ದಿವಸದ ಇದ್ದಂಥ ಉತ್ಸಾಹ, ಅದೇ ಉತ್ಸಾಹ ಇಂದು ಕೂಡ ಶಂಕರ್ ಮಾರಿಹಾಳ್ ಮುಖದಲ್ಲಿ ನಾವು ಕಾಣ್ತಾ ಇದ್ದೀವಿ. ಈ ಒಂದು ಯಾವ ಒಂದು ಉದ್ದೇಶದಿಂದ ಈ ಮಾತು ಹೇಳ್ತೀನಿ ಅಂತಂದರೆ, ಶಂಕರ್ ಮಾರಿಹಾಳ್ ಅವರು ನಾವು ಟ್ರೈನಿಂಗ್ ಮುಗಿಸಿದ ನಂತರ ಭಾಳ ಬೆಳಗ್ಗೆ ಅಷ್ಟು ಸಾರಿ ಮಾತ್ರ ಅವ್ರ ಜೊತೆ ನಾವು ಸಿಕ್ಕಿದ್ದೀವಿ, ಮಾತಾಡಿದ್ದೀವಿ. ಅದಾದ ನಂತರ ನನಗೆ ವಿಜಯಪುರ ಲೋಕಾಯುಕ್ತ SP ಆಗಿ ಕಳೆದ ಜನವರಿಯಲ್ಲಿ ನಾನು ಬಂದು ಇಲ್ಲಿ ವರದಿ ಮಾಡಿಕೊಂಡ ನಂತರ ನನಗೆ ಭಾಳ ಖುಷಿಯಾದದ್ದು, ನಮ್ಮ ಬ್ಯಾಚ್ಮೆಂಟ್ ಒಬ್ಬರು ಇಲ್ಲಿದ್ದಾರೆ ಶಂಕರ್ ಮಾರಿಹಾಳ್ ಅಂತೇಳಿ. ಅವ್ರ ಹತ್ರ ನನ್ನ ಕಷ್ಟ ಸುಖ ಹಂಚ್ಕೊಳ್ಬೋದು. ಯಾಕೆ ನಂದು ಮಂಡ್ಯ ಜಿಲ್ಲೆ, ಉತ್ತರ ಕರ್ನಾಟಕ ನನಗೆ ಮೊದಲನೇ ಅನುಭವ ಆಯಿತು. ನಾನು ಇದುವರೆಗೆ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಕೆಲಸ ಮಾಡಿರಲಿಲ್ಲ. ಹಾಗಾಗಿ ಆ ದಿವಸ ನನಗೆ ಒಬ್ಬ ಅಣ್ಣನಾಗಿ, ಒಬ್ಬ ಸಹೋದ್ಯೋಗಿ, ಸ್ನೇಹಿತನಾಗಿ ನನ್ನ ಜೊತೆ ನಿಂತ್ಕೊಂಡ್ರು. ಅವರಿಗೆ ಮತ್ತೊಂದು ಈ ಒಂದು ಸಂದರ್ಭದಲ್ಲಿ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲ ಅವರ ಸಾಧನೆ ಹಿಂದೆ ಅವರ ಕುಟುಂಬದ ಶ್ರಮ, ಸಹಕಾರ, ತ್ಯಾಗ ಭಾಳ ಮುಖ್ಯವಾಗ್ತದೆ. ಅವರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಶಂಕರ್ ಮಾರಿಹಾಳ್ ಅಣ್ಣ ಅವರಿಗೆ ಈ ಮೊದಲನೇ ಇನ್ನಿಂಗ್ಸ್ ಮುಗೀತು. ಈಗ 60 ವರ್ಷದ ತನಕ ಒಂದು ಮೊದಲನೇ ಇನ್ನಿಂಗ್ಸ್. ಈ ಇನ್ನಿಂಗ್ಸಲ್ಲಿ ನಮಗೆ ಫ್ಯಾಮಿಲಿ ಬಗ್ಗೆ ಅಷ್ಟು ನಾವು ಜಾಸ್ತಿ ಗಮನ ಕೊಡೋಕ್ಕಾಗೋದಿಲ್ಲ. ಈ ನಾಳೆಯಿಂದ ಅವ್ರಿಗೆ 2ನೇ ಇನ್ನಿಂಗ್ಸ್ ಪ್ರಾರಂಭ ಆಗಿದೆ. ಈಗ ಮೊದಲನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟ್ಸ್ಮನ್ ಫೇಲ್ಯೂರ್ ಆಗಲಿ, ಬೌಲರ್ ಫೇಲ್ಯೂರ್ ಆದರೂ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅವ್ರು ಭಾಳ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ 2ನೇ ಇನ್ನಿಂಗ್ಸ್ ಚೆನ್ನಾಗಿ ಇರಲಿ. ನಿಮ್ಮ ನಿವೃತ್ತಿ ವೃತ್ತಿಗೋಸ್ಕರ ಅಷ್ಟೇ. ಆದರೆ ಜೀವನದಲ್ಲಿ ಯಾವತ್ತೂ ನಮ್ಮದು ನಿವೃತ್ತಿ ಆಗೋದಿಲ್ಲ. ನಿಮ್ಮ ಈ ನಿವೃತ್ತಿ ಜೀವನ ನಿಮ್ಮ ಮುಂದಿನ ದಿನಗಳನ್ನು ಸುಖಕರವಾಗಿ ಇಟ್ಟಿರಲಿ. ಆ ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ನೆಮ್ಮದಿಯನ್ನು ಕರುಣಿಸ್ಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ. ತಾಯಿ ಹೇಗೆ ಬೈತಾಳೆ ಮತ್ತು ಹಂಗೆ ಹೆಂಗೆ ರಮಿಸ್ತಾಳೆ, ಅದೇ ಥರ ಸಾಹೇಬರು ಜಾಸ್ತಿ ಬೈಯೋದಕ್ಕಿಂತ ನಮಗೆ ಒಂದು ಸಾಂತ್ವನ ಹೇಳಿ ಕೆಲಸ ಮಾಡುವಂಥದ್ದು ಒಂದು ಸಾಹೇಬರು ಮಾಡ್ತಾಯಿದ್ರು. ನಾವು ಯಾವತ್ತಾದರೂ ಏನಾದರೂ ಕೆಲಸದಾಗ SP ಸರ್ ಆಫೀಸಿಗೆ ಭೇಟಿ ನೀಡಿದಾಗ ಮೊದಲು ಹೋಗಿ ಭೇಟಿ ಆಗೋದು ಮಾರಿಹಾಳ್ ಸರ್ ಅವರಿಗೆ ಹೇಳಿ, ಸರ್ ಹಿಂಗೊಂದು ಕೆಲಸ ಇತ್ತು ಅಥವಾ ನಾಳೆ ಮೀಟಿಂಗ್ ಇದೆ, ಹೆಂಗೆ ಸರ್ ಮೀಟಿಂಗ್ ಟೈಟ್ ಐತೇನು ಸರ್ ಅಂತ ಕೇಳಿದಾಗ ಏನಿಲ್ಲ ಹೇಳೋದು, ಎಲ್ಲ ರೆಡಿಯಾಗಿ ಬರ್ರಿ, ಏನಿಲ್ಲ ಎಲ್ಲ ಸರಿ ಇರ್ತದೆ ಅಂಥೇಳಿ ನಮಗೆ ಸಮಾಧಾನ ಹೇಳ್ತಿದ್ರು ಸರು. ಆಮೇಲೆ ಯಾವುದಾರ ಒಂದು ಆ್ಯಕ್ಸಿಡೆಂಟ್ ಆದಾಗ ನಾವು ಫಸ್ಟ್ ಅಡಿಷನಲ್ ಸ್ಪೆಷಲ್ಗೇನೋ ಫೋನ್ ಮಾಡ್ತಿದ್ವಿ. ಯಾವುದಾರು ಆ್ಯಕ್ಸಿಡೆಂಟ್ ಆಗಿ ಡೆತ್ ಆದಾಗ, ಸರ್ ಹಿಂಗೊಂದು ಆ್ಯಕ್ಸಿಡೆಂಟ್ ಆಗಿದೆ ಅಥವಾ ಹಿಂಗೆ ಒಂದು ಡೆತ್ ಆಗಿದೆ ಸರ್ ಅಂತ ಹೇಳಿದಾಗ ರೀಸನ್ ಎಲ್ಲ ಕೇಳಿಕೊಂಡು, ಯಾಕರು ಒಂದು ಸ್ವಲ್ಪ ರೋಡ್ ಮೇಲೆ ಕೇಸ್ ಹಾಕ್ರಿ, DD ಕೇಸ್ ಒಂದು ಹಾಕ್ರಿ ಅಂತೇಳಿ, ಬಟ್ ಮನಸ್ಸಿಗೆ ನೋವಾಗದಂಗೆ ಹೇಳ್ತಾಯಿದ್ರು ಸರ್. ಅವ್ರದ್ದು ಈ ಇದರಲ್ಲೇ ಹೇಳ್ಬೋದು, ಅವರಿಗೆ ನಾನು ಹೇಳ್ದಂಗೆ ಅವ್ರದ್ದು ಮಾತೃ ಹೃದಯ ಅಂಥೇಳಿ. ನಂತರ
ಯಾವುದೇ ಒಂದು ಬಂದೋಬಸ್ತಿಯಲ್ಲಿ CM ಬಂದೋಬಸ್ತಿ ಇರ್ಬೋದು, ದೊಡ್ಡ ದೊಡ್ಡ ಬಂದೋಬಸ್ತಿಯಲ್ಲಿ ನಾವು ಬಂದೋಬಸ್ತಿ ಸಿಬ್ಬಂದಿಗಳನ್ನ ಕರೆದಾಗ ಆ ಸಿಬ್ಬಂದಿಗಳ ಆರೈಕೆ ಬಗ್ಗೆ, ಅವ್ರ ಊಟ, ಅವ್ರದ್ದು ಏನು ಅರೇಂಜ್ಮೆಂಟ್ ಆಗಿದೆ ಇಲ್ಲೋ ಅನ್ನೋದ್ರ ಬಗ್ಗೆ ಭಾಳ ಫಸ್ಟ್ ಇನ್ಸ್ಟ್ರಕ್ಷನ್ಸ್ ಅವ್ರದ್ದು ಇರ್ತಿತ್ತು. ಬಂದಂಥ ಸಿಬ್ಬಂದಿಗಳಿಗೆ ಸರಿಯಾದ ಟೈಮಿಗೆ ಊಟ ಇರಬೇಕು, ಅವರಿಗೆ ಯಾವುದೇ ತೊಂದರೆ ಆಗಬಾರ್ದು, ಯಾವುದೇ ಫೋನ್ಗಳು SP ಸಾಹೇಬರಿಗೆ ಬರಬಾರ್ದಂಗೆ ನೀವು ನೋಡ್ಕೋಬೇಕಂತೇಳಿ ಹೇಳ್ತಿದ್ರು. ಆ ನಿಟ್ಟಿನಲ್ಲಿ ಸಿಬ್ಬಂದಿಗಳ ಮೇಲೂ ಸಹಿತ ಅಷ್ಟೇ ಒಂದು ಪ್ರೀತಿ ಸರ್ಗೆ. ನೆಕ್ಸ್ಟ್ ನಾನು ಮಾರ್ಯಾಳ್ ಸರ್ ಅವರಿಗೆ 2004ರಿಂದ ನೋಡ್ತಾ ಇದ್ದೀನಿ. 2004ರಿಂದ ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ಬೆಳಗಾವಲ್ಲಿ ಸರ್ ನನ್ನ ಇನ್ಸ್ಪೆಕ್ಟರ್ ಆಗಿ ನೋಡಿದ್ದೀನಿ, DSP ಸರ್ ಆಗಿ ನೋಡಿದ್ದೀನಿ, ಅಡಿಷನಲ್ SP ಸರ್ ಆಗಿ ನೋಡಿದ್ದೀನಿ. ಅವರು ಯಾವಾಗ ಇನ್ಸ್ಪೆಕ್ಟರ್ ಇದ್ದಾಗಿಂದ ಯಾವ ಥರ ಅವ್ರದ್ದು ಫಿಟ್ನೆಸ್ ಇದೆ ಇಲ್ಲಿವರೆಗೂ ಅದೇ ರೀತಿ ಫಿಟ್ನೆಸ್ ಇದೆ. ಅವ್ರ ವಯಸ್ಸನ್ನೇ ಆಗಿದೆ ಅಂತ ಅನಿಸಲ್ಲ. ಅವರು ಈ ವಯಸ್ಸಿನಲ್ಲೂ ಸಹಿತ ಪ್ರತಿದಿನ ಒಂದು ಬೆಳಿಗ್ಗೆ ನಾವು ಯಾವಾಗಾದರೂ ಬಿಜಾಪುರಕ್ಕೆ ಬಂದಾಗ ನೋಡ್ಬೇಕಂದ್ರೆ ಬೆಳಿಗ್ಗೆ ಸರ್ ಟೆನ್ನಿಸ್ ಗ್ರೌಂಡಲ್ಲಿ ನಮ್ಮ ಬ್ಯಾಚ್ಮೇಟ್ ಇನ್ಸ್ಪೆಕ್ಟರ್ಗಳ ಜೊತೆ ಟೆನ್ನಿಸ್ ಆಡ್ತಾ ಇದ್ದು ಮತ್ತು ಅವ್ರಿಗೆ ಅಷ್ಟೇ ಪೈಪೋಟಿ ಕೊಡೋರು ಮತ್ತು ಅದನ್ನು ವಿನ್ ಆಗೋರು. ಅಷ್ಟೊಂದು ಫಿಟ್ನೆಸ್ ಇದೆ ಸಾಹೇಬರಲ್ಲಿ ಇನ್ನು. ಮತ್ತು ಅದೇ ರೀತಿ ಒಂದು ಉತ್ಸಾಹ ಸರ್ಗೆ ಕೆಲಸದಲ್ಲಾಗಲಿ ಮತ್ತು ಬೇರೆ ಯಾವ್ದಾರ ಇನ್ಸ್ಟ್ರಕ್ಷನ್ಸ್ ಕೊಡೋದು ಅಂತಂದ್ರಾಗಲಿ ಅದೇ ಉತ್ಸಾಹದನ್ನು ಸರ್ ಇನ್ನೂ ಮಟ್ಟ ಇಟ್ಕೊಂಡಿದ್ದಾರೆ. ಸರ್ ಇಲ್ಲಿ 2000 ಸುಮಾರು 2 ವರ್ಷ 8 ತಿಂಗಳು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅಡಿಷನಲ್ SP ಸಾಹೇಬರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಆದಂಥ ಒಂದು ನನಗೆ ನೆನಪಿರುವಂಥ 3 ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುವಂಥ ಘಟನೆಗಳು ಜರುಗಿದಾಗ ಸರ್ ಅತ್ಯುತ್ತಮವಾಗಿ ಅದನ್ನು ನಿರ್ವಹಿಸಿರ್ತಾರೆ. ಮೊದಲನೇದಾಗಿ ಸಿದ್ದೇಶ್ವರ ಅಜ್ಜಾರ್ ಅವ್ರದ ಅಂತ್ಯಕ್ರಿಯೆ ಅಂತ ಒಂದು ದೊಡ್ಡ ಬಂದೋಬಸ್ತಿಯಲ್ಲಿ ಸುಮಾರು 20 ಲಕ್ಷಕ್ಕಿಂತ ಜಾಸ್ತಿ ಜನ ಅದರಲ್ಲಿ ಬಂದು ಭಾಗವಹಿಸಿ ಹೋಗಿದಂಥ ಕಾರ್ಯಕ್ರಮ ಅಂತ್ಯಕ್ರಿಯೆಯಲ್ಲಿ ಅದನ್ನು ಸತತ 36 ಗಂಟೆಗಳ ಕಾಲ ಯಾವುದೇ ರೆಸ್ಟ್ ಇಲ್ಲದೆ ನಿಂತು ಯಾವುದೇ ಒಂದು ಸಣ್ಣ ಕಾನೂನು ಮತ್ತು ಸುವ್ಯವಸ್ಥೆಗೆ ಒಂದು ಸಣ್ಣ ಚ್ಯುತಿ ಬರದಂತೆ ನೋಡಿಕೊಳ್ಳುವಂಥ ಮಟ್ಟದಲ್ಲಿ ನಡೆಯದಂತೆ ನೋಡಿಕೊಂಡು ಆ ಕಾರ್ಯಕ್ರಮವನ್ನು, ಆ ಬಂದೋಬಸ್ತಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ಶ್ರೇಯ ಮಾರ್ಯಾಳ್ ಸರ್ ಅವರಿಗೆ ಸೇರ್ತದೆ. ಮತ್ತು ಎರಡನೇದು ಇನ್ನೊಂದು ಲಚ್ಚಾನದಲ್ಲಿ ಒಂದು ಮಗು, ಒಂದು 14 ವರ್ಷದ 3 ವರ್ಷದ ಮಗು ಒಂದು ಕೊಳವೆ ಬಾವಿಯಲ್ಲಿ ಸಿಕ್ಕಾಕೊಂಡಿತ್ತು. ಆ ಒಂದು ಕಾರ್ಯಾಚರಣೆಯಲ್ಲಿಯೂ ಸಹಿತ ಸುಮಾರು 3 ದಿನಗಳವರೆಗೆ ಸತತವಾಗಿ ಪ್ರಯತ್ನ ಪಟ್ಟು ಅಲ್ಲಿ ಒಂದು ಯಾವುದೇ ರೀತಿಯಾದಂಥ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ, ಚ್ಯುತಿ ಬರದಂತೆ ನಡೆದುಕೊಂಡು ಆ ಮಗುವನ್ನು ಜೀವಂತವಾಗಿ ಹೊರತರಲು ಯಶಸ್ವಿಯಾದಂಥ ಕಾರ್ಯವನ್ನು ಸಹಿತ ಮಾನ್ಯ ಸರ್ ಅವರು ನೇತೃತ್ವ ವಹಿಸಿ ಮಾಡಿರ್ತಾರೆ. ಆಮೇಲೆ ಮತ್ತೊಂದು ನನಗೆ ಗೊತ್ತಿರುವಂತೆ ಕೋಲಾರದಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಗಿತ್ತು. ಆ ಕೋಲಾರದ ಇನ್ಸಿಡೆಂಟಲ್ಲೂ ಸಹಿತ ಅದನ್ನು ಸಹಿತ ಯಶಸ್ವಿಯಾಗಿ ನಿಭಾಯಿಸಿ ಯಾವುದೇ ಕಾನೂನು ಮತ್ತು ಸುವ್ಯವಸ್ಥೆಗೆ ಚ್ಯುತಿ ಬರದಂತೆ ಆ ಬಂದೋಬಸ್ತನ್ನು ನಿರ್ವಹಿಸಿ ಒಂದು ಸಣ್ಣ ಗಲಾಟೆ ವಗೇರೆ ಆಗದಂಗೆ ಮಾಡಿ ಅದನ್ನು ನಿರ್ವಹಿಸಿರ್ತಾರೆ. ಅದಕ್ಕಿಂತ ಮುಂಚೆ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಪ್ರವೀಣ್ ಸಿಂತ್ರೆ ಅವ್ರದ ಎನ್ಕೌಂಟ್ರದೊಂದು ಇತ್ತು. ಅದರ ಟೀಮಲ್ಲಿಯೂ ಸಹಿತ ಮಾರ್ಯಾಳ್ ಸರ್ ಅವರು ಇದ್ರು ಅಂತ ಹೇಳಿ ನನಗೆ ನೆನಪಿದೆ ಇಲ್ಲಿಗೂ. ಇಷ್ಟೊತ್ತು ಮಾನ್ಯ ಜೊತೆ ಕರ್ತವ್ಯದ ಅವ್ರದ್ದು ಕೊನೆಯ ದಿನವಾಗಿದ್ದು ಇವತ್ತು ಸೇವಾ ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಮಾಂಡ್ರವರು ಅವರಿಗೆ ದೇವರ ಒಳ್ಳೆಯ ಆಯುರ ಆರೋಗ್ಯ ಆಯಸ್ಸು ಕೊಡಲಿ, ಇನ್ನೂ ಸದೃಢವಾಗಿರಲಿ, ಅವರು ನಗನಗತ ಸಾಕಾರ ಮೂರ್ತಿಯಾಗಿರಲಿ, ಅವರ ತುಂಬು ಪರಿವಾರದೊಂದಿಗೆ ಸುಖಕರ ಜೀವನವನ್ನು ಸಾಗಿಸಲಿ ಅಂತ ಆಶಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಮಾತಾಡಲು ನನಗೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಂಕರ್ ಮಾರಿಯಾಳ ಅಂತಂತಂದ್ರೆ ನಾವು 2005 ನಾವು ಜಾಯ್ನ್ ಆಗಿದ್ದೀವಿ. ಆ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಗೆ ನಾವು ಏನಾದರೂ ಬಂದೋಬಸ್ತಿಗೆ ಹೋದ್ವಿ ಅಂತಂದ್ರೆ ಅದು ಯಾವುದೇ ರೀತಿ ಇರಲಿ, ಅದು ಎಲ್ಲೆಂಡೋ ಮ್ಯಾಟ್ರದಾಗ ಇರಲಿ ಅಥವಾ ಗಣೇಶ ಬಂದೋಬಸ್ತಿ ಇರಲಿ ಅಥವಾ ಮತ್ತಿನ್ನಿದ್ರೆ ಯಾವುದೇ ಬಂದೋಬಸ್ತಿ ಇತ್ತಂತಂದ್ರೆ ಲೀಡಿಂಗ್ ಆಫೀಸರ್ ಇಲ್ಲಿ ಯಾರು ಆರ್ಗ್ಯುಮೆಂಟ ಏನು ಪ್ಲ್ಯಾನಿಂಗ ಎಕ್ಸಿಕ್ಯೂಷನ್ ಯಾರು ಅಂತ ಕೇಳಿದ್ರು ಅಂತಂದ್ರೆ ಫಸ್ಟ್ ಹೆಸರು ಬರೋದು ಶಂಕರ್ ಮಾರಿಯಾಳ್ ಸಾಹೇಬ್. ಆ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಅವರ ತಮ್ಮದೇ ಆದಂಥ ಛಾಪನ್ನು ಒತ್ತಿ ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದರು. ಅದೇ ರೀತಿಯಾಗಿ ಅವರ ಮ್ಯಾನೇಜ್ಮೆಂಟ್ ಅಂದರೆ ಈಗ ಕೆಲವಷ್ಟು ಸಂದರ್ಭದಲ್ಲಿ ಏನಾಗತ್ತಂತಂದ್ರೆ
ನಾವು ನೌಕರಿ ಮಾಡ್ತಿರ್ತೀವಿ, ಹುಮ್ಗತಿಗೆಲ್ಲ ಏನೋ ಮಾಡ್ತೀವಿ, ಬಟ್ ಆದ ತಕ್ಷಣ ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಕೆಪಾಸಿಟಿ ಇರೋದು ಅವರಿಗೆ ಸಾಹೇಬರಿಗೆ ಅದು ಕರಗತವಾಗಿತ್ತು. ಮತ್ತು ಅದರದ್ದು ಒಂದು ಉದಾಹರಣೆ ಕೊಡ್ಬೇಕಂತಂದ್ರೆ ಇದೇ ನಮ್ಮ ಇವ್ರು ಹೇಳಿದ್ರು, ಆರಿಫ್ ಹೇಳಿದ್ರು, ಏನಂತಂದ್ರೆ ಕೋಲಾರದಲ್ಲಿ ಇನ್ಸಿಡೆಂಟ್, ಅದನ್ನು ಉದಾಹರಣೆ ಸಮೇತವಾಗಿ ತಮಗೆ ನಾನು ಹೇಳ್ತೀನಿ. ಕೋಲಾರದಲ್ಲಿ ನಾನು ಎವಿಡೆನ್ಸ್ ಮುಗಿಸ್ಕೊಂಡು ಗದಗಿಂದ ಬರಾಕ್ತಿದ್ನಿ. ಯೂಶ್ವಲ್ ಈಗ ಬಾರ್ಡರ್ ಕ್ರಾಸ್ ಆದ ಕೂಡಲೇ ಎಲ್ಲ ಅಧಿಕಾರಿಗಳು ಫೋನ್ ಮಾಡ್ಕೊಂಡು ಬಂದಾಗ ಸಾಹೇಬ್ರು ಹೆಚ್ಚಿದಾಗ ನೀನು ಬರೋದು ಬೇಡ, ಅಲ್ಲೇ ಇರಿ, ನೀವು ಬ್ರಿಡ್ಜ್ ಮೇಲೆ ಎಷ್ಟು ಜನ ನಿಂತಾರೆ ಅಂತ ಕೇಳಿದಾರೆ. ಸರ್ ಬ್ರಿಡ್ಜ್ ಮೇಲೆ ಅಂತೂ ಯಾರು ಕಾಣ್ತಿಲ್ಲ ಅಂತ ಅಂದ್ಕೊಂಡೆ, ಇಲ್ಲ ಹಿಂಗೆ ಸಮಸ್ಯೆ ಆಗೈತೆ, ನೀವು ಇರ್ರಿ ಅಲ್ಲೇ ಅಂತಂದ ನಂತರ ಬಂದರು. ಮಾರ್ಯಾಳ ಸಾಹೇಬರು, ಹಟ್ಟಿ ಸಾಹೇಬರು, ಆಮೇಲೆ ಅಲ್ಲಿ ಇರ್ತಕ್ಕಂಥ ಬಾಗೇವಾಡಿ ಸಬ್ ಡಿವಿಷನ್ ಎಲ್ಲ ಅಧಿಕಾರಿಗಳು, ತದನಂತರ SP ಸಾಹೇಬ್ರು ಬಂದರು. ಒಂದು ಚರ್ಚೆ ಆಯ್ತು, ಏನಂತಂದ್ರೆ ಅಲ್ಲಿ ಒಳಗೆ ಹೋದಂಥ ಹಿಂದೆ ಇನ್ಸಿಡೆಂಟ್ ಆಗಿದ್ದಾವೆ. ಏನಂತಂದ್ರೆ ಪೊಲೀಸರು ಒಳಗೆ ಹೋದ್ರೆ ಅಂತಂದ್ರೆ ಅಲ್ಲಿ ಏನಾದರೂ ಆ ಮೊಹಾಬದಲ್ಲಿ ಇರ್ತಕ್ಕಂಥ ಜನರು ನಮ್ಮ ಮೇಲೆ ದ್ವೇಷ ಇಟ್ಕೊಂಡು, ಯಾಕಂದ್ರೆ ಪೊಲೀಸ್ ರೇಡ್ ಮಾಡಿ ಹೋದಾಗ ಬಿದ್ದು ಸತ್ತಿದ್ದಾರೆ ಅಂತಂದೇಳಿ ಆ ಒಂದು ಸಿಟ್ಟು ಇರ್ತೈತಿ. ಅದೊಂದು ಸಿಟ್ಟಿನಾಗ ಪೊಲೀಸರಿಗೆ ಮತ್ತೆ ಅಸಾಲ್ಟ್ ಆಗೋ ಚಾನ್ಸಸ್ ಇರ್ತಾವೆ ಅಂತಂದು ಹೇಳಿ ಚರ್ಚೆ ಆದ ಕೂಡಲೇ ಸಾಹೇಬರು ಮಾಡಿರ್ತಕ್ಕಂಥ ಕೆಲಸ ಏನಂತಂದ್ರೆ ಫಸ್ಟ್ ಅಲ್ಲಿ ಒಳಗೆ ಯಾರ್ಯಾರದಾರ ಏನೇನದಾರ ತಿಳ್ಕೊಂಡು ಯಾರ್ಯಾರಿಗೆ ಫೋನ್ ಮಾಡ್ಬೇಕಾಗಿತ್ತೆ ಫೋನ್ ಮಾಡಿ, ನಂತರ ಯಾರು ಮಾರ್ಯಾಳ ಸಾಹೇಬರು, ಆಮೇಲೆ ಹಟ್ಟಿ ಸಾಹೇಬರು, ಆಮೇಲೆ ನಾನು, ಆಮೇಲೆ ಉಳಿದಂಥ ಅಧಿಕಾರಿಗಳು ಹೋದ್ವಿ. ಅಲ್ಲಿ ಹೋದ ತಕ್ಷಣ ಅಲ್ಲಿ ಒಂದು ಡೆಡ್ ಬಾಡಿ ನೀರು ದಂಡಿಗೆ ಬಂದು ಬಿದ್ದಿತ್ತು, ಜನ ಇದ್ದರು. ಹೋದ ತಕ್ಷಣ ಮಾತಾಡಿದ ಇಷ್ಟ ಏನಂತಂದ್ರೆ, ಇಲ್ಲ ಆಗಿದ್ದು ಕೆಟ್ಟಾಯಿತು, ಇದು ನಮಗೂ ಬೇಜಾರದ ಅಂತ ಅಂದ್ಕೊಳ್ಳೆ ಜನರ ಕಾನ್ಫಿಡೆನ್ಸ್ ಎಲ್ಲ ಅಧಿಕಾರಿಗಳ ಮೇಲೆ ಬಂತು, ಇಲಾಖೆ ಮೇಲೆ ಬಂತು. ತದನಂತರದ ಪ್ರಕ್ರಿಯೆ ಒಳಗೆ ನೆಕ್ಸ್ಟ್ ಡೇ ಆ ದಿನ ಆದಿದ್ದರಿಂದ ನೆಕ್ಸ್ಟ್ ಡೇ ಆಲ್ಮೋಸ್ಟ್ ರಾತ್ರಿವರೆಗೆ ಬೆಳತನಕನ ಆ ಬಾಡಿ ಎಲ್ಲ ತೆಗೆದ್ರೊಳಗೆ ಪ್ರಕ್ರಿಯೆ ನಡೀತು. ಆ ಪ್ರಕ್ರಿಯೆಯಲ್ಲಿ ನನಗೆ ರೆಸ್ಟ್ ಬೇಕು, ನನಗೆ ಇದನ್ನು ಬೇಕು, ನನಗೆ ಏಜ್ ಆಗೈತೆ, ಯಾವುದೇ ಒಂದು ನೆಪ ಹೇಳಲಾರ್ದೆ ಏನೂ ಮಾಡಲಾರ್ದನ ಕಂಟಿನ್ಯೂಸ್ 1.5 ದಿನ ಅಲ್ಲಿ ಸಾಹೇಬ್ರು ಇದ್ಕೊಂಡು ಒಂದು ಉಸ್ತುವಾರಿಯನ್ನು ವಹಿಸಿ ಅದನ್ನು ಎಲ್ಲ ಶವಗಳನ್ನು ತೆಗೆದು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಲಾರ್ದಂಗೆ, ಪೊಲೀಸರಿಗೂ ಯಾವುದೇ ತೊಂದರೆ ಆಗಲಾರ್ದಂಗೆ, ಸಾರ್ವಜನಿಕರು ಯಾವುದೋ ತೊಂದರೆ ಆಗಲಾರ್ದಂಗೆ, ಯಾವುದೇ ಆಸ್ತಿ ಪಾಸ್ತಿ ಹಾನಿ ಆಗಲಾರ್ದಂಗೆ ನೋಡ್ಕೊಂಡಂಥ ಒಂದು ಅಧಿಕಾರಿ ವ್ಯಕ್ತಿತ್ವ ಇರತಕ್ಕಂಥ ಅಧಿಕಾರಿ ಅಂತಂದ್ರೆ ಶ್ರೀ ಶಂಕರ್ ಮಾರ್ಯಾಳ ಸಾಹೇಬರು. ಅದೇ ರೀತಿಯಾಗಿ ಬೆಳಗಾವಿಗೆ ನಾವು ಹಿಂದಿಂದ ಹೋದ್ವಿ ಅಂತಂದ್ರೆ ಅದೇ ಜಾಯ್ನ್ ಆಗೋ ಟೈಮ್ದಾಗಿಂದ ಹೇಳ್ಬೇಕಂತಂದ್ರೆ ಪ್ರಚಲಿತವಾಗಿ ಅಧಿಕಾರಿಗಳ ರಾಜ್ಯಾದ್ಯಂತ ಗುರುತಿಸ್ಕೊಂಡಂಥ ಒಂದು ಘಟನೆ ಪ್ರವೀಣ್ ಶಿಂತ್ರೆ ಅಂತಂದು ಒಬ್ಬ ಸೈಕೋಪಾತ್. ಅವನು ಯಾವ ರೀತಿ ಅಂತಂತಂದ್ರೆ ನೀವು ಅವ್ರ ಹೆಸರಿಗೆ ಕೆಲವಷ್ಟು ಜನ ಅಲ್ಲಿ ಕೇಳಿರ್ಬೋದು, ಕೇಳ್ದೇನೆ ಇರ್ಬೋದು. ಅವನು ಸೈಕೋಪಾತ್, ಎಲ್ಲಿ ಕಾಣ್ತೈತಿ ಅಲ್ಲಿ ಹೋಗಿ ಮನೆ ಒಳಗೆ ಹೋಗೋದೈತಿ, ರೇಪ್ ಮಾಡೋದೈತಿ, ಬರೋದೈತಿ. ಅಂಥ ಒಬ್ಬ ಸೈಕೋಪಾತ್ನನ್ನು ಸಾಹೇಬರು ತಮ್ಮ ಸೇವಾವಧಿಯಲ್ಲಿ ತಂಡದೊಂದಿಗೆ ಸೇರಿಕೊಂಡು ಅದನ್ನು ಒಂದು ಎನ್ಕೌಂಟರ್ ಮಾಡಿ ಆ ಒಂದು ತಂಡದ ಒಬ್ಬ ಸದಸ್ಯರಾಗಿ ಆ ನೇತೃತ್ವವನ್ನು ವಹಿಸಿ ಆ ತಂಡದ ಒಬ್ಬರ ಸದಸ್ಯರಾಗಿ ತಂಡವನ್ನು ಯಶಸ್ವಿಯಾಗಿ ನಿರ್ವಹಿಸಿ ಅದನ್ನು ಎನ್ಕೌಂಟರ್ ಮಾಡಿ ಮುಂದೆ ಆಗ್ತಕ್ಕಂಥ ಯಾವುದೇ ವ್ಯತಿರಿಕ್ತ ಪರಿಣಾಮ ಆಗಲಾರ್ದಂಗೆ ಅದನ್ನು ಅಧಿಕಾರಿಗಳೊಂದಿಗೆ ಮತ್ತು ಇನ್ನಿತರ ಸಹೋದ್ಯೋಗಿಗಳೊಂದಿಗೆ ಅದನ್ನು ಸಮಾಲೋಚನೆ ಮಾಡಿ ಯಾವುದೇ ರೀತಿಯ ವ್ಯತಿರಿಕ್ತ ಪರಿಣಾಮ ಆಗಲಾರ್ದಂಗೆ ಅದನ್ನು ಸುರಳಿತವಾಗಿ ಅದನ್ನು ಎನ್ಕೌಂಟರ್ನ ಯಶಸ್ವಿಗೊಳಿಸಿದ್ದ ವ್ಯಕ್ತಿತ್ವ ಹೊಂದಿರತಕ್ಕಂಥ ಅಧಿಕಾರಿ ಅಂತಂದ್ರೆ ಅದು ಶಂಕರ್ ಮಾರ್ಯಾಳ ಸಾಹೇಬರು. ಅದೇ ರೀತಿಯಾಗಿ ಲಚ್ಚಾಣದಲ್ಲಿ, ಈಗ ಹೇಳಿದ್ರು ಲಚ್ಚಾಣದಲ್ಲಿ ನಾನು ಇದ್ದೆ, ಇವರು ಮಾರ್ಯಾಳ ಸಾಹೇಬ್ರಿದ್ರು ಮತ್ತು ಹಡ್ಡಿ ಸಾಹೇಬ್ರಿದ್ರು, ಸೋನಾನಿ ಸಾಹೇಬ್ರಿದ್ರು. ಸತತವಾಗಿ ಅದು ಬಿದ್ದ ತಕ್ಷಣದಿಂದ ಅದು ಹುಡುಗಿಯನ್ನ ಕೊಳೆ ಬಾಯಲ್ಲಿ ಬಿತ್ತು. ಅದು ಸರ್ವಿಸದಲ್ಲಿ ನನ್ನ ತಿಳುವಳಿಕೆ ಪ್ರಕಾರ ಸಾಹೇಬ್ರದ ನಮ್ಮ ಸರ್ವಿಸ್ದಾಗ ಇದು ಒಣ್ಣೆದು ಕೊಳೆ ಬಾಳಿ ಇನ್ಸಿಡೆಂಟ್ ನಾನು ನೋಡಿದ್ದು ಒಣ್ಣೆದ, ಬಟ್ ಅವ್ರ ಸಾಹೇಬ್ ನೋಡಿದ್ದು ಒಂದು 4-5 ಇರ್ಬೋದು ಅಂತ ಅನ್ಕೋತೀನಿ. ಯಶಸ್ವಿಯಾಗಿ ಅದು ಜೀವಂತ ಮಗುವನ್ನು ನಾವು ಕೊಳೆ ಬಾವಿಯಿಂದ ತೆಗೆದಂಥ ಉದಾಹರಣೆ ಯಾವುದಂತಂದ್ರೆ ಇದು ಲಚ್ಚಾಣದಲ್ಲಿ ಇರ್ತಕ್ಕಂಥ ಈ ಒಂದು ಘಟನೆ. ಈ ಘಟನೆಗೆ ಸಂಬಂಧಪಟ್ಟಂಗೆ ಮೆಸೇಜ್ ಬಂತು. ಮೆಸೇಜ್ ಬಂದ ತಕ್ಷಣ ಮೊದಲು SP ಸಾಹೇಬರು ಮತ್ತು ಅಡಿಷನಲ್ SP ಸಾಹೇಬರು ಎಲ್ಲರೂ ಹೋದ್ರ ನಂತರ ಎಲ್ಲ ಜಿಲ್ಲೆಯಾದ್ಯಂತ ಅಧಿಕಾರಿಗಳಿಗೆ ಮತ್ತು ಎಲ್ಲರೂ ಕರೆಸ್ಕೊತಾರೆ. ಇಲ್ಲಿ ನೋಡ್ರಿ 2 ದಿನದ ಗಟ್ಟಲೆ ಕಾರ್ಯಾಚರಣೆ ಆಗತ್ತೆ. ಇಲ್ಲಿ ನಾನು ಮೆನ್ಷನ್ ಮಾಡ್ಬೇಕು, ಯಾಕಂತಂದ್ರೆ ನಮ್ಮ ಕೆಲವಷ್ಟು ಅಧಿಕಾರಿಗಳಿಗೆ, ನಮ್ಮ ಕೆಳಹಂತದ ಅಧಿಕಾರಿಗಳಿಗೆ ಕೆಲವಷ್ಟು ಮಂದಿ ರೆಸ್ಟ್ ಸಿಕ್ತು, ಮಾಡ್ತು, ನಾವು ಊಟ ಮಾಡಿ ಮತ್ತೆ ಅಲ್ಲಿ ರೆಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಶಿಫ್ಟ್ ಡ್ಯೂಟಿ ಮೇಲೆ ಮಾಡಿದ್ವಿ. ಬಟ್ ಮಾರ್ಯಾಳ ಸಾಹೇಬರಾಗಲಿ ಅಥವಾ ಹಟ್ಟಿ ಸಾಹೇಬರಾಗಲಿ ಅಥವಾ ಆಗಿನ SP ಸಾಹೇಬ್ರ ಅಂತ ಸೋನವಾಡಿ ಸಾಹೇಬರಾಗಲಿ ಸತತವಾಗಿ DC ಸಾಹೇಬರು ಸಹ ಸತತವಾಗಿ ಆ ಮಗುವನ್ನು ಹೊರ ತೆಗೆದು
ಹೊರಗೆ ತೆಗೆದ ನಂತರ ಅದನ್ನು ಮಗುವನ್ನು ಎಲ್ಲಿ ಹಾಸ್ಪಿಟ್ಲಿಗೆ ಇಂಡಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿಂದ ಹೆಚ್ಚಿನ ಉಪಚಾರಕ್ಕಾಗಿ ಬಿಜಾಪುರ ಶಿಫ್ಟ್ ಆಗುವವರೆಗೆ ಇದನ್ನು ನಾನು ಮೆನ್ಷನ್ ಮಾಡ್ತಿದ್ದೀನಿ. ಯಾಕಂತಂದ್ರೆ ನಾವು ಒಬ್ಬರು ಎಸ್ಕಾಟ್ ಹೋಗ್ತೀವಿ ಅಂತಂದ್ರೆ ನಮ್ಗಿಂತ ಮುಂಚೆ ಮರ್ಯಾದ ಸಾಹೇಬ್ ಬರ್ತಿದ್ದಾರೆ. ಹಾಸ್ಪಿಟ್ಲಾಗ ಮುಂದೆ ನಿಂತು ಅದನ್ನು ಎಲ್ಲರೂ ಯಾರ್ಯಾರು ಬಿಡ್ಬೇಕು ಯಾರ್ಯಾರು ಬಿಡಬಾರ್ದು ಟ್ರೀಟ್ಮೆಂಟ್ ಕೊಡಿಸಿ ನಂತರ ಇಲ್ಲ ಬಿಜಾಪುರ್ಗೆ ಹೋಗ್ಬೇಕಂತಂದ್ರೆ ಅಲ್ಲಿಂದ ಮೂವ್ ಆಗಿ ತಾವು ಮುಂದೆ ನಿಂತು ಅದನ್ನು ಬಿಜಾಪುರ ಆಸ್ಪತ್ರೆಯಲ್ಲಿ ಹೆಚ್ಚಿನ ಉಪಚಾರವನ್ನು ಪಡಿಸಿ ಅದನ್ನು ಏನು ಆ ಒಂದು ಮಗುವಿನ ರಕ್ಷಣೆ ಮಾಡುವಲ್ಲಿ ಅದು ಯಶಸ್ವಿಯಾಗಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದಂಥ ಅಧಿಕಾರಿಗಳಾದಂಥ ಯಾರಂತಂದ್ರೆ ಶ್ರೀ ಶಂಕರ್ ಮಾರಿಯಾಳ ಸಾಹೇಬ್ರಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಘಟನೆ, ನಮ್ಮ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಏನಂತಂದ್ರೆ ಇಲ್ಲಿ ಕೊಂಚಿಪುರ ಓಣಿ ಅಂದ್ರೆ ಯಾವುದೋ ಒಂದು ಇನ್ಸಿಡೆಂಟ್ ಆಗುತ್ತೆ. ಆ ಓಣಿಯಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಬಂದು ಬೀದಿಗೆ ಏನು ಟಯರ್ಗೆ ಮತ್ತು ಇದಕ್ಕೆ ಕಟ್ಟಿಗೆಗೆ ಬೆಂಕಿ ಹಚ್ಚಿ ರೋಡೆಲ್ಲ ಬ್ಲಾಕ್ ಮಾಡ್ತಾರೆ. ರೋಡೆಲ್ಲ ಬ್ಲಾಕ್ ಮಾಡಿದ ತಕ್ಷಣ SP ಸಾಹೇಬ್ರು ಇರಲ್ಲ, ಬಟ್ ಇವರು ಯಾರು ಮಾರ್ಯಾಳ ಸಾಹೇಬ್ರು ಮತ್ತು ಹಟ್ಟಿ ಸಾಹೇಬ್ರು ಇರ್ತಾರೆ. ಇಬ್ಬರಿಗೂ ಫೋನ್ ಮಾಡಿದ ಕೂಡ ಹಿಂಗಾಗೈತೆ ಅಂತ ಕೂಡ ತತ್ಕ್ಷಣವಾಗಿ ಬಂದು ಏನು ಮಾಡೋದು ಏನಿಲ್ಲ ಅಂತೇಳಿ ಜನರಿಗೆ ಕಾನ್ಫಿಡೆನ್ಸ್ ತೊಗೊಂಡು ವಿದಿನ್ 10 to 20 minutes ಒಳಗೆ ಅದನ್ನು ಇಶ್ಯೂ ಸಾಲ್ವ್ ಮಾಡಿ ಮತ್ತೆ ಯಾಸ್ ಇಟ್ ಈಸ್ ಏನೂ ಆಗಿಲ್ಲ ಅನ್ನಂಗೆ ಅದನ್ನು ಕರ್ತವ್ಯವನ್ನು ನಿರ್ವಹಿಸಿ ಅತ್ಯಂತ ಯಶಸ್ವಿಯಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅದಕ್ಕಾಗಿ ನಾನು ಸಾಹೇಬರಿಗೆ ನನ್ನ ಏನು ಈ ಸರ್ಕಲ್ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸಿದಾಗ ನಮಗೆ ಸಹಕಾರ ಕೊಟ್ಟಂಥ ಶಂಕರ್ ಮಾರಿಯಾಳ ಸಾಹೇಬರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ಇವತ್ತು ಸಾಹೇಬ್ರು ರಿಟೈರ್ಡ್ ಅನ್ಸತ್ತಿಲ್ಲ. ಯಾಕೆ ದಿನ ಬೆಳಗ್ಗೆ ಅವರು ಬ್ಯಾಡ್ಮಿಂಟನ್ ಆಡ್ತಾರೆ ಕ್ವಾರ್ಟರ್ಸ್ನಾಗ. ನಾವು ನನ್ನ ವಾರ್ಡೇ ಕ್ವಾರ್ಟರ್ಸ್, ಪೊಲೀಸ್ ಕ್ವಾರ್ಟರ್ಸ್ ಅಂದ ಆ ದಿನ ಅಲ್ಲಿ ಆಟಾಡ್ದಂಗೆ ಸಾಹೇಬ್ ದಿನ ಬ್ಯಾಡ್ಮಿಂಟನ್ ಆಡ್ತಾರೆ. ಇವತ್ತು ಮುಂಜಾನೆ ನೋಡಿದೆ ಅವ್ರಿಗೆ ಇವತ್ತು ಯಾಕೋ ನಮಗೂ ಯಾಕೋ ನಾಳೆ ಬಂದ್ಬಿಡ ಸಹಿತ ಭಾಳ ಅಡ್ಡಾಡೋ ಮುಂದೆ ಸಾಹೇಬ್ರು ಕಾಣಕತ್ತಿಲ್ಲ. ಅದಕ್ಕೆ ಸಾಹೇಬ್ರು ನೋಡ್ರಿ ಶಂಕರ ಮಾರಿಯಾಳ ಸರಿ ಐತಿ. ಶಂಕರ ಅಂದ್ರೆ ಇವು ಶ್ರಾವಣ ತಿಂಗಳ ಶಂಕರ ಅವರು ಶ್ರಾವಣ ತಿಂಗಳಾಗ ರಿಟೈರ್ಡ್ ಆಗತ್ತಾರ ಅವ್ರು. ಅಂದ್ರೆ ಅವರು ದೇವರ ಶಕ್ತಿ ಮುಂದೆ 100 ವರ್ಷಕ್ಕಿಂತ ಹೆಚ್ಚು ಬಾಳ್ತಾರೆ ಅವರು. ಅನಾಸಮಟ್ಟಿಗೆ ಇಲ್ಲಿ ಬಂದಂಥ ಎಲ್ಲರೂ ಕೂಡ ಎಲ್ಲ ದೇವರ ಹೆಸರು ನೋಡೋಣ. ಲಕ್ಷ್ಮಣ್ ಸಾಹೇಬರು, SP ಸಾಹೇಬರು ಲಕ್ಷ್ಮಣ ಅದಾರ, ರಮಣಟ್ಟಿ ಸಾಹೇಬರು ರಾಮ್ ಲಕ್ಷ್ಮಣ ಶಂಕರ್ ಇಲ್ಲೇ ಕೂತಾರೆ. ಅದಕ್ಕೆ ಈಗೆಲ್ಲರೂ ಬರೋಂಗಿಲ್ಲ. ನೋಡಿದೆ ನಾವು ಸಾಹೇಬರು ಇನ್ನೂ ಒಂದು 32 ದಿನ ಐತೆ ಗಣಪತಿ ಹಬ್ಬ ಹ್ಯಾಟ್ರಿಕ್ ಆಗ್ತೈತೆ ಸಾಹೇಬರು. 2 ವರ್ಷ ಗಣಪತಿ ಆಚಾರ್ಯ ಸಾಹೇಬರು ಇದ್ದರು, ನಮ್ಮೆಲ್ಲರ ಸಾಹೇಬರು ಇದ್ದರು. ಅವರೆಲ್ಲರೂ ನೋಡಕತ್ತೀವಿ ನಾವು. ಒಂದು ಗಲಾಟೆ ಆಗಿಲ್ಲ, ಒಂದು ದಂಧೆ ಆಗಿಲ್ಲ. ಅತ್ಯಂತ ಕಂಟ್ರೋಲ್ ಮಾಡಿ ಆದ್ರೆ ಫಸ್ಟ್ ಅವರು ವಿಶ್ವಾಸ ಗೆದ್ದಿರ್ತಾರೆ ನಮ್ಮೆಲ್ಲರೂ ಸಾಹೇಬರು. ನಾವು ಅಡ್ವಾನ್ಸ್ ಫೋನ್ ಮಾಡಿರ್ತಾರೆ, ಏನು ಮಾಡ್ತೀವಿ ಮಾಡಿ ಚಂದ ಮಾಡಿರಿ, ಗಲಾಟೆ ಆಗ್ಬಿಡೋಟ ಒಟ್ಟೆ ಶಾಂತಿ ಮಾಡಿ. ಯಾಕಂದ್ರೆ ಪ್ರೊಸೆಷನ್ ಮಾಡೋರು ನಾವು ಮುಂದೆ ಇರ್ತೀನಿ ಫ್ರಂಟಿಗೆ. ಸಾಹೇಬ್ರು ನೋಡ್ರಿ ಹೋದ ಸಲ ಗಾಂಧಿ ಚೌಕನೆ ಸ್ವಲ್ಪ ಸೆನ್ಸಿಟಿವ್ ಆಗ್ಲಾಕತ್ತಿತ್ತು ಸಾಹೇಬ್ರು ಹೋದ್ರು. ಏನು ಮಾಡ್ತೀರಿ ಮಾಡಿರಿ ಬಟ್ ಚಂದ ಮಾಡಿರಿ. ಅದಕ್ಕೆ ನಾವು ಬೆಸ್ಟು SP ಸಾಹೇಬರು ಒಳ್ಳೆಯವ್ರದಾರ. ಇನ್ನೂ ಈ ವರ್ಷ ಫಸ್ಟ್ ಟೈಮ್ ಐತಿ, ಎಲ್ಲ ಒಳ್ಳೇದಾಗ್ತೈತಿ, ಮುಂದೂ ಒಳ್ಳೇದಾಗ್ತೈತಿ ಹೇಳಿಸಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.